27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಸುದೀಪ್ ತರ ಬೇಸ್ ವೈಸ್ ಮಾಡಿಸ್ಕೊಳ್ಳೋದು ನಿಮ್ಮ ಟ್ರೀಟ್ಮೆಂಟ್ ಇದೆಯಾ? ಬನ್ನಿ 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 ಬನ್ನಿ. ಇದೆಯಾ? ಬನ್ನಿ ಹೋಗೋಣ ಒಳಗಡೆ. ಒಂದು ಸ್ಟೇಜ್ ಮೇಲೆ ನಮ್ಮ ವಿಷ್ಣುವರ್ಧನ್ ಹೋಗ್ತಾರೆ, ಹಾಡು ಹೇಳ್ಬೇಕು, ಅವ್ರಿಗೆ ಶಬ್ದನೇ ಹೊರಡಲ್ಲ. ಇನ್ನೊಂದು ಹುಡುಗ ನಮ್ಗೆ ಬಂದಿದ್ದವನು, ಅವನು ಹೋಗ್ತಾ ಇದ್ದ, ಅದೆಲ್ಲ ಒಂದು ಡೆಡ್ ಬಾಡಿ ನೋಡಿದ ತಕ್ಷಣ ಅವನಿಗೆ ಭೀತಿ ಆಯ್ತು, ಮಾತು ನಿಂತೋಯ್ತು. ಮಾನಸಿಕವಾಗಿ ಒತ್ತಡ ಬಂದು ಮೊದಲನೇ ಪರಿಣಾಮ ಧ್ವನಿ ಮೇಲೆ. ಕೆಲವರಿಗೆ ಪ್ರೌಢಾವಸ್ಥೆಗೆ ಬಂದ್ರೂ ಧ್ವನಿ ಚೇಂಜ್ ಆಗಲ್ಲ ಹುಡುಗರಲ್ಲಿ. ಕೆಲವರು ನೋಡಕ್ಕೆ ಒಳ್ಳೆ ಹೈಟ್ ವೇಟಿಂಗ್ ಇರ್ತಾರೆ. ಓ ಇವ್ರು ಮಾತಾಡಿದ್ರೆ ಈಗ ಭಯಂಕರ ಸೌಂಡ್ ಬರ್ತದೆ, ಕಿರ್ಲಲ್ಲಿ ಮಾತಾಡ್ತಾರೆ. ಅದಕ್ಕೆಲ್ಲ ಧ್ವನಿನ ನಾವು ಮೆಜರ್ ಮಾಡಬೇಕು. ಆ ಒಂದು ವಿಭಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು. ಗಂಟ್ಲಿಗೆ ಕ್ಯಾನ್ಸರ್ ಬರುತ್ತೆ. ಯಾಕೆ ಕ್ಯಾನ್ಸರ್ ಬರುತ್ತೆ? ನಾನು ಆಗ್ಲೇ ಹೇಳಿದೆ, ಕುಡಿತದ ಚಟ. ಗಂಟ್ಲನ್ನ ಪೂರ್ತಿ ತೆಗೆದು ಬಿಡ್ತಾರೆ. ಮೂಗಿರುತ್ತೆ, ಅದಕ್ಕೇನು ಕೆಲಸ ಇರಲ್ಲ. ಈ ತೂತಿಂದ ಉಸಿರಾಡ್ತಾರೆ. ಈ ತೂತನ್ನು ಉಪಯೋಗಿಸ್ಕೊಂಡು ನಾವು ಮಾತನ್ನ ಕಲಿಸ್ತೀವಿ. ಈ ಮಷೀನ್ ಯೂಸ್ ಮಾಡಕ್ಕೆ ನಿಮಗೆ ಚೆನ್ನಾಗಿ ಅನ್ಸುತ್ತಾ? ಮೊದಲು ನಾರ್ಮಲ್ ಆಗಿದ್ರು, ಆಮೇಲೆ ಕ್ಯಾನ್ಸರ್ ಬಂತು. ಇದರಲ್ಲಿ ನಿಮ್ಗೆ ಧ್ವನಿನಲ್ಲಿ ಏರಿಳಿತ ಬರಲ್ಲ, ಯಾಕಂದ್ರೆ ಅದು ಕೃತಕವಾದ ಧ್ವನಿ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ. ನನ್ನ ಹೆಸರು ಜಗದೀಶ್ ಅಂತ. ನಾನು ಇಲ್ಲಿ ಸಹಾಯಕ ವೈದ್ಯಕೀಯ ದಾಖಲೆಗಳ ಅಧಿಕಾರಿಯ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಪೇಷಂಟ್ಗಳು ಬರ್ತಾರೆ. ಸೊ ಎಲ್ಲ ವಯೋಮಾನದ ಪೇಷಂಟ್ಗಳು ಬರೋವಂಥದ್ದು, ಪೀಡಿಯಾಟ್ರಿಕ್ಸಿಂದ ಹಿಡಿದು ಜೀರಿಯಾಟ್ರಿಕ್ಸ್ ತನಕ ಎಲ್ಲ ಕೇಸ್ಗಳು ಬರ್ತದೆ. ಒಂದು ವರ್ಷಕ್ಕೆ ಸಾಮಾನ್ಯವಾಗಿ ಹೊಸ ಕೇಸ್ ಅಂತ ಒಂದು 25,000 ಜನ ಬರ್ತಾರೆ. ಹೊಸಬ್ರು ಹೊಸ ನೋಂದಣಿ ಅಂತ ಹೇಳ್ಬಿಟ್ಟು. ಸೊ ಈ ಹೊಸ ನೋಂದಣಿ ಮತ್ತೆ ಪುನರಾವರ್ತಿ ಆಗ್ತಾ ಇರ್ತಾರೆ ಪ್ರತಿ ವರ್ಷ. ಸೊ ಈ ಥರ ಒಂದು 75,000 ಜನ ಬರ್ತಾರೆ. ಸೊ ಇದಲ್ಲದೆ ಇದೆರಡೂ ಅಲ್ಲದೆ ನಮ್ಮಲ್ಲಿ ಥೆರಪಿಗೆ ಬರೋಂಥ ಕೇಸಸ್ಸು, ಮತ್ತು ನಮ್ಮಲ್ಲಿ ಸ್ಪೆಷಲ್ ಎಜುಕೇಷನ್ ಅಂತ ಇದೆ, ಅಲ್ಲಿಗೆ ಬರೋಂಥ ನೋಂದಣಿ ಆಗೋಂಥ ಕೇಸಸ್ಸು ಅದು ಸಪರೇಟ್ ಇರುತ್ತೆ. ಸೊ ಇಲ್ಲಿ ಹೊಸ ನೋಂದಣಿ ಮತ್ತು ಹಳೆ ನೋಂದಣಿ ಎರಡೂ ಸೇರಿಕೊಂಡು ನಮಗೆ ನಿಯರ್ಲಿ ಒಂದು 80,000 ಜನ ನಾವು ಒಂದು ವರ್ಷಕ್ಕೆ ನಾವು ನೋಂದಣಿ ಮಾಡ್ಕೋತೀವಿ. ಸೊ ನೋಂದಣಿ ಮಾಡಿಕೊಂಡು ಈ ಫೈಲ್ನ ಇಲ್ಲಿ ಮೇಂಟೈನ್ ಮಾಡುವಂಥದ್ದು, ಅವ್ರು ಬಂದರೆ ಪ್ರತಿ ಬಾರಿ ವಾಪಸ್ ಕೊಡುವಂಥದ್ದು, ಅವ್ರ ಚಿಕಿತ್ಸೆಗೆ ಸ್ಪಂದಿಸೋಂಥದ್ದು ನಾವು ಮಾಡ್ತೀವಿ. ಶುಭ. ಹಾಂ, ಇದು ರೀಸೆಂಟಾಗಿ ಆಗಿರುವಂಥದ್ದು 1 ತಿಂಗಳು ಸ್ಟ್ಯಾಟಿಸ್ಟಿಕ್ಸು. ಇದು ನಮ್ಮದು ಕಳೆದ ವರ್ಷದ ನಮ್ಮದು ವಾರ್ಷಿಕ ಸ್ಟ್ಯಾಟಿಸ್ಟಿಕ್ಸ್, ಇದು ಆನ್ಯುವಲ್ ಸ್ಟ್ಯಾಟಿಸ್ಟಿಕ್ಸು. ಸೊ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ನಮಗೆ ಟೋಟಲ್ 78,442 ಕೇಸಸ್ ರಿಜಿಸ್ಟರ್ ಆಗಿದೆ. ಇದು ಕಳೆದ ವರ್ಷ ಆಗಿರೋಂಥ ಕೇಸ್. ಅಯ್ಯಪ್ಪ, ಅದರಲ್ಲಿ 47,000 ಚಿಲ್ಲರೆ ಗಂಡಸರು, ಗಂಡು ಮಕ್ಕಳು, ಮತ್ತು 30,900 ಕೇಸು ಹೆಣ್ಮಕ್ಳು ರಿಜಿಸ್ಟರ್ ಆಗಿದ್ದಾರೆ. ಅಂದರೆ ಗಂಡಸರಿಗೆ ಜಾಸ್ತಿ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದೆ ಅಂತಲ್ಲ, ಸೊ ಮೇ ಬಿ ಅವರು ಬಂದಿರೋ ಅಕ್ಸೆಸಿಬಿಲಿಟಿ ಜಾಸ್ತಿ ತೊಗೊಳೋಂಥ ಇರ್ಬೋದು. ಪ್ರಾಬ್ಲಮ್ ಎಲ್ಲರಿಗೂ ಇರ್ತದೆ ಎಲ್ಲ ಏಜ್ ಗ್ರೂಪಲ್ಲೂ. ಸೊ ಅವರು ಅಕ್ಸೆಸ್ ಆಗಿ ಬಂದು ಇಲ್ಲಿ ಸರ್ವಿಸ್ ತೊಗೊಳೋಂಥದ್ದು ಅವರು ಜಾಸ್ತಿ ಇರ್ಬೋದು. ಸೊ ಇದೇ ಥರ ಇಲ್ಲಿ ನಮಗೆ ನೋಡಿ, ಈಗ ಈ ಏಜ್ ಗ್ರೂಪಲ್ಲಿ ನೋಡ್ಕೋಬೋದು ನೀವು. ನೋಡಿ, 1 ವರ್ಷದ ಒಳಗಿನ ಮಕ್ಕಳನ್ನೇ ಇಷ್ಟು ಬಂದಿದ್ದಾರೆ. 476 ಮಕ್ಕಳು ಬಂದಿದ್ದಾರೆ ಕಳೆದ ವರ್ಷ. ಸೊ ಈಗ ಏನು ನಾವು 18 ವರ್ಷದ ಒಳಗಡೆ ಇರೋಂಥ ಮಕ್ಕಳು, 18 ವರ್ಷದ ಮೇಲ್ಗಡೆ ಇರೋಂಥವ್ರು, 40 ವರ್ಷದ ಒಳಗಡೆ ಇರೋಂಥವ್ರು, ಸೊ ಎಲ್ಲ ಸೇರಿಕೊಂಡು ಹೊಸದಾಗಿ ಬಂದಿರೋಂಥವ್ರು ಕಳೆದ ವರ್ಷ 23,100 ಚಿಲ್ಲರೆ ಕೇಸಸ್ ಬಂದಿದ್ದಾರೆ. 23,000. ಇದು ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಇರ್ತಾರೆ. ಸೊ ನೋಡಿ, ಈಗ ಓಲ್ಡ್ ಏಜು ಬರೀ ನಮಗೆ 85 166 ಕೇಸ್ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ 100+ ಇರೋಂಥ ಕೇಸಸ್ ಒಂದು 3-4 ಜನ ಬಂದಿದ್ದಾರೆ ಕಳೆದ ವರ್ಷ. ಶತಾಯುಷಿಗಳು ಬಂದಿದ್ದಾರೆ, ಆ ಥರ ಬಂದಿದ್ದಾರೆ. ನ್ಯೂ ಬಾರ್ನ್ ಅಂತ ಹೇಳ್ತೀವಲ್ಲ, ಇನ್ಫ್ಯಾಂಟ್ಸ್, ನಾವು ಇನ್ಫ್ಯಾಂಟ್ ಸ್ಕ್ರೀನಿಂಗ್ ಅಂತಲೂ ಅವರು 1,000 ಚಿಲ್ಲರೆ ಜನ ಬಂದು 1,695 ಕೇಸ್ ಬಂದಿರೋವಂಥದ್ದು. ಸೊ ಇದಲ್ಲದೆ ನಮಗೆ ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋ. ಯಾವ ಜಿಲ್ಲೆಯಿಂದ ಜಾಸ್ತಿ ಬಂದಿದ್ದಾರೆ? ಆಬ್ವಿಯಸ್ಲಿ ಮೈಸೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಜಾಸ್ತಿ ಬರ್ತಾರೆ. ಯಾಕೆಂದರೆ ಹತ್ರ ಇದೆ, ಆಕ್ಸೆಸಿಬಿಲಿಟಿ ಹತ್ರ ಇದೆ. ಆಮೇಲೆ ಮೋಸ್ಟ್ ಆಫ್ ದಿ ಪೀಪಲ್ಸ್ ಅಲ್ಲಿ ಬಂದು ಇಲ್ಲಿ ಉಳ್ಕೊಂಡಿರ್ತಾರೆ, ಇಲ್ಲಿ ಅಡ್ರೆಸ್ನ ಕೊಟ್ಟು ರಿಜಿಸ್ಟರ್ ಆಗೋವಂಥದ್ದು. ಸೊ ಹಾಗಾಗಿ ನಮಗೆ ಅವ್ರಿಗೆ ಬೇರೆ ಜಿಲ್ಲೆ ಇದ್ರೂ ನಮಗೆ ಆಗೋವಂಥದ್ದು. ನೋಡಿ, ಈಗ ಕಳೆದ ವರ್ಷ 21,700 ಕೇಸು ಕರ್ನಾಟಕದಿಂದನೇ ಬಂದಿದ್ದಾರೆ. ನಮಗೆ ಟೋಟಲ್ 23,000 ಜನದಲ್ಲಿ 21,000 ಚಿಲ್ಲರೆ ಕೇಸು ಕರ್ನಾಟಕದಿಂದನೇ ಆಕ್ಸೆಸ್ ಆಗಿರೋವಂಥದ್ದು. ಸೊ ನಿಮಗೆ ಇದು ನೋಡ್ಬೋದು, ಸ್ಟೇಟ್ ವೈಸ್ ಇರ್ಬೋದು. ಈ ಸ್ಟೇಟ್ ವೈಸ್ ನೋಡೋಕೆ ಹೋದರೆ ನಮಗೆ ಮ್ಯಾಕ್ಸಿಮಮ್ ಕರ್ನಾಟಕ ನಮಗೆ ಆಕ್ಯುಪೈ ಮಾಡ್ಕೋತಾರೆ. ಕರ್ನಾಟಕ ಮೈಸೂರಲ್ಲಿದೆ. ಹೌದು. ಸೊ ಫಸ್ಟ್ ಔಟ್ ಸ್ಟೇಷನ್ ಸ್ಟೇಟ್ ಯಾವುದು? ಫಸ್ಟ್ ಔಟ್ ಸ್ಟೇಷನ್ ನಮಗೆ ಕೇರಳ ಬರುತ್ತೆ. ಕೇರಳ, ತಮಿಳುನಾಡು, ಆಂಧ್ರ. ಸೊ ಈ ಸುತ್ತಮುತ್ತಲಿನ ಸ್ಟೇಟ್ಗಳು ನಮಗೆ ಜಾಸ್ತಿ ಆಕ್ಸೆಸ್ ತಗೋತಾರೆ. ವಿದೇಶದವ್ರು ಬರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲ ಕಳೆದ ವರ್ಷ ನಮಗೆ ಇಲ್ಲಿ ಇದು ನೋಡ್ಬೋದು ನೀವು. ಸೊ 7 ನಮಗೆ ಏನು ಯೂನಿಯನ್ ಟೆರಿಟರೀಸ್ ಇದೆಲ್ಲ, ಅಲ್ಲಿಂದನೂ ನಮಗೆ 35 ಕೇಸಸ್ ಬಂದಿದ್ದಾರೆ. ಸೊ ವಿದೇಶಕ್ಕೆ ಹೋಗಿ ಇಲ್ಲಿ ಕೆಳಗಡೆ ನೋಡಿ 11 ಜನ ನಮಗೆ ಬೇರೆ ಬೇರೆ ದೇಶದಿಂದ ಬರುವಂಥದ್ದು. ಸೊ ಇದರಲ್ಲಿ ಬಾಂಗ್ಲಾದೇಶಿಂದ ಬಂದಿದ್ದಾರೆ. ಸೊ ಇಲ್ಲಿ 2 ಕೇಸ್ ನಮಗೆ ಕುವೈಟಿಂದ ಬಂದಿದ್ದಾರೆ, ಮಾಲ್ಡೀವ್ಸಿಂದ ಬಂದಿದ್ದಾರೆ. ಸೊ ಯು ಕ್ಯಾನ್ ಸಿ ಓಮನ್. ಅದೆಲ್ಲ ನೋಡಿ USA ಹೌದು ಇದ್ದಾರೆ ನೋಡಿ. ಈ ಕೇಸ್ ಇದೆಲ್ಲ 4 ಕೇಸಸ್ ಬಂದಿದೆ ನೋಡಿ. ಅಮೆರಿಕರು 4 ಜನ ಬಂದು 4 ಜನ ಬಂದು ಟ್ರೀಟ್ಮೆಂಟ್ ತಗೊಂಡಿರೋಂಥದ್ದು. ಸೊ ಇಲ್ಲಿಗೆ ಬೇರೆ ಇದು 1 ವರ್ಷದ್ದು. ಇದು ನಾನು ಹೇಳ್ತಿರೋದು ನಿಮಗೆ ತೋರಿಸಿರೋದು ಹೊಸದಾಗಿ ನೋಂದಣಿ ಆಗಿರೋಂಥವ್ರು. ಸೊ ಈ ಥರ
ಕಳೆದ ವರ್ಷ ನೋಂದಣಿಯಾಗಿ ನಮ್ಮಲ್ಲಿ ಚಿಕಿತ್ಸೆ ಕಂಟಿನ್ಯೂ ಮಾಡಿದಂಥವ್ರು ಇದ್ದಾರೆ, ಫಾಲೋಅಪ್ಸ್ ಇದ್ದಾರೆ. ಸೊ ಅಲ್ಲಿಗೆ 11 ಜನ ನಮಗೆ ಹೊರದೇಶದಿಂದ ಬಂದು ಈ ವರ್ಷ ನೋಂದಣಿಯಾಗಿರುವಂಥದ್ದು. ಸೊ ಈ ಥರ 11 ವರ್ಷ ಪೈಲಪ್ ಆಗಿ ನಮಗೆ ರೆಗ್ಯುಲರಾಗಿ ಥೆರಪಿಗೆ ಬರುವಂಥ ಜನನು ಬೇರೆ ದೇಶದವರು ಇದ್ದಾರೆ. ವೆರಿ ಗುಡ್. ಸೊ 35 ಮೆಂಬರ್ಸ್. ಸೊ ಹತ್ತಿರ ಪ್ರತಿ ವರ್ಷ 80,000 ಜನರ ಹೌದು ಬಂದು ಹೋಗೋ ಜಾಗ ಇದೆ. ಹೌದು, 80,000 ಜನ ಈ ಟ್ರೀಟ್ಮೆಂಟಿಗೆ ಬರುವಂಥದ್ದು. ಇದಲ್ಲದೆ ನಮಗೆ ಥೆರಪಿ ಸೆಷನ್ ಅಂತ ಇರ್ತೀವಿ ನಾವು. ಪ್ರತಿದಿನ ನಮಗೆ ಒಂದೊಂದು ರೂಮಲ್ಲಿ ನಾವು 8 ಜನನ ಆಕ್ಯುಪೈ ಮಾಡಿ ಒಂದು ರೂಮ್ ಇದೆಯಲ್ಲ, ಒಂದು ರೂಮಲ್ಲಿ ನಾವು 8 ಜನಕ್ಕೆ ಥೆರಪಿ ಕೊಡುವಂಥದ್ದು ಒಂದು ದಿನಕ್ಕೆ. ಆ ಥರ ಸಬ್ಜೆಕ್ಟ್ ಯುಟಿಲೈಸ್ ಮಾಡ್ತೀವಿ. ಸೊ ಆ ಥರ ನಮ್ಮಲ್ಲಿ 70-80 ರೂಮ್ಗಳಿದೆ. 70 × 8 ಅದು ಒಂದು ದಿನ ಬರೋಂಥದ್ದು. ಸೊ ಇಂಟು ನಂಬರ್ ಆಫ್ ವರ್ಕಿಂಗ್ ಡೇಸ್. ಓಕೆ, ಥ್ಯಾಂಕ್ ಯು ಸರ್. ರಿಜಿಸ್ಟ್ರೇಷನ್ ಮುಗಿದ ತಕ್ಷಣ ನಾವು ಈಗ ಮಗುಗೆ ಅಥವಾ ಯಾರು ಬಂದಿರ್ತಾರೆ ಅವರಿಗೆ ಕಿವಿ ತೊಂದರೆ ಇದೆಯಾ ಅಥವಾ ಮಾತಿನ ತೊಂದರೆ ಇದೆಯಾ ಅಂತ ನೋಡ್ಬಿಟ್ಟು ಅದಕ್ಕೆ ಬೇರೆ ಬೇರೆ OPD ಇದೆ. ಸೊ ಈಗ OPD ಕರ್ಕೊಂಡು ಸೊ ಇದು ಕಿವಿ ಪರೀಕ್ಷೆ ಮಾಡುವಂಥ OPD. ಅಂದರೆ ಇಲ್ಲಿ ತೊಂದರೆ ಏನಿದೆ ಎಷ್ಟಿದೆ ಅಂತೆಲ್ಲ ಅದ್ರ ವಿವರಗಳನ್ನ ತಗೊಂಡು ನೆಕ್ಸ್ಟ್ ಕಿವಿ ಪರೀಕ್ಷೆ ಮಾಡೋಕ್ಕೆ ಕಳಿಸ್ತಾರೆ. ಓಕೆ, ಇಲ್ಲಿ ಡೀಟೇಲ್ಸ್ ತಗೋತಾರೆ. ಅದೇ ಥರ ಇಲ್ಲಿ ಮಾತಿಗೆ ಸಂಬಂಧಪಟ್ಟ ಹಾಗೆ ಏನೇನು ವಿವರ ಬೇಕು ತಗೊಳ್ತಾರೆ. ಈಗ ನಾವು ಯಾವ ಥರ ಪರೀಕ್ಷೆ ಮಾಡ್ತಾರೆ ಅಂತ ನಾವು ನೋಡೋಣ. ಈ ನಿಜಕ್ಕೂ ಜನರು ಕುತೂಹಲದ ಘಟ್ಟದಲ್ಲಿ ಕಾಯ್ತಿರುವಂತಹ ಹೇಗೆ ಇಲ್ಲಿ ಕಿವಿ ಪರೀಕ್ಷೆ ಅಥವಾ ಮಾತಿನ ಪರೀಕ್ಷೆ ಆಗುತ್ತೆ ಅಂತ ನೋಡೋಣ. ಈಗ ನಾವು ಹೋಗಿ ನೋಡಿ, ಇದೇ ಸ್ನೇಹಿತರೆ ಸ್ಪೀಚ್ ಲ್ಯಾಂಗ್ವೇಜ್ OPD ವಾಕ್ ಭಾಷಾ ತಪಾಸಣಾ ವಿಭಾಗ. ಅಂದರೆ ಮಾತು ಮತ್ತು ಭಾಷೆ ಅವುಗಳನ್ನ ಪರೀಕ್ಷೆ ಮಾಡೋಂಥದ್ದು. ಸ್ವಾಗತ ಎಲ್ರಿಗೂ. ಬರ್ಬೋದಾ? ನಮಗೆ ತೊಂದರೆ ಆಗ್ತಾಯಿದೆ, ಕ್ಷಮೆ ಇರಲಿ, ಒಂದು 5 ನಿಮಿಷ. ಸೊ ಇಲ್ಲಿಗೆ ಬಂದರೆ ಮೊದಲನೇದಾಗಿ ಮಾತುಗೆ ಸಂಬಂಧಪಟ್ಟಂಗೆ ಮಗು ನಿಧಾನಕ್ಕೆ ಮಾತಾಡದೇ ಇರ್ಬೋದು, ಅಥವಾ ಬೆಳೀತಾ ಉಚ್ಚಾರಣೆ ದೋಷ ಇರ್ಬೋದು, ಅಥವಾ ಮಾತಾಡ್ತಾ ಧ್ವನಿ ಕರ್ಕಶ ಆಗಿ ಬರಬಹುದು, ಅಥವಾ ತುಂಬ ಮಾತಾಡಿ ಕುಡಿದು ನಶೆ ಅದನ್ನೆಲ್ಲ ಹಾಕ್ಕೊಂಡು ತಂಬಾಕು ಹಾಕ್ಕೊಂಡು ಕ್ಯಾನ್ಸರ್ ಬಂದು ನಾಲಿಗೆ ತೆಗೆದಿರ್ಬೋದು ಅಥವಾ ಗಂಟ್ಲು ತೆಗೆದಿರಬಹುದು, ಅಥವಾ ಮಗುಗೆ ತಂತನತೆ ಏನೇನು ತೊಂದರೆ ಇರುತ್ತಲ್ಲ. ಆಗ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ನಮಗೆ ಏನೇನು ತೊಂದರೆ ಒಂದೊಂದು ತೊಂದರೆಗೂ ಏನೇನು ಪರೀಕ್ಷೆ ನಾವು ಮಾಡಬೇಕು, ಯಾವ್ಯಾವ ವಿವರಗಳನ್ನ ನಾವು ತಗೋಬೇಕು ಅದೆಲ್ಲ ಇದರಲ್ಲಿ ಆಗಿದೆ. ಒಂದು ಚೆಕ್ ಲಿಸ್ಟ್ ಇದೆ ಫಾರ್ ಎವ್ರಿ ಪ್ರಾಬ್ಲಮ್. ಈಗ ಅದೊಂದು ಪ್ರಾಬ್ಲಮ್ ಇರ್ಬೋದು. ಬೇರೆ ಭಾಷೆನಲ್ಲಿ ಮಗುಗೆ ಮಾತಾಡೋದು ಪ್ರೊಫಾರ್ಮಾ ಫಾರ್ ಕ್ಲಟರಿಂಗ್ ಡಿಪಾರ್ಟ್ಮೆಂಟ್ ಇದು. ಕ್ಲಟರಿಂಗ್ ಅಂದ್ರೆ ಮಾತಾಡ್ಬೇಕಾದ್ರೆ ಬೇಗ ಮಾತಾಡ್ಬಿಡ್ತಾರೆ. ಅವ್ರಿಗೆ ಮಾತನ್ನು ಹಿಡ್ತಾನೆ ಸಿಗೋದಿಲ್ಲ. ಬಿಕ್ಕಳಿಕೆನಲ್ಲಿ ಅತಿ ತೀವ್ರವಾದ ಬಿಕ್ಕಳಿಕೆ, ಜೊತೆಗೆ ಅಲ್ಲಿ ಅವರಿಗೆ ಓದಕ್ಕೆ ಬರೆಯಕ್ಕೆ ಸಹ ಪ್ರಾಬ್ಲಮ್ ಇರುತ್ತೆ. 3-4 ಪ್ರಾಬ್ಲಮ್ ಒಟ್ಟಿಗೆ ಆಗಿ ಇದು ಕ್ಲಟರಿಂಗ್ ಅಂತ ಇರುತ್ತೆ. ಸೊ ಅದೇ ಥರ ಬೇರೆ ಬೇರೆ ಭಾಷೆ ನಾವು ಯಾವ್ಯಾವ ಭಾಷೆಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಸೊ ಯು ಹ್ಯಾವ್ ಗೈಡ್ಲೈನ್ಸ್ ಪ್ರತಿಯೊಂದಕ್ಕೂ ಏನೇನು ಮಾಡಬೇಕು ಅಂತ. ಸುಮ್ಮನೆ ಅವ್ರ ಮನಸ್ಸಿಗೆ ಬಂದಾಗ ಚಿಕಿತ್ಸೆ ಮಾಡೋಂಗಿಲ್ಲ. ಇಲ್ಲ ಅದು ತೊಂದರೆ ವಿವರ ತಗೋಬೇಕು ಅಂದ್ರೆ ಈಗ ಇದು ನೋಡಿ, ಇದರಲ್ಲಿ ಏನಂತ ಬರ್ದಿದೆ ನೋಡಿ. ಇದು ಪ್ರೊಫಾರ್ಮಾ ಫಾರ್ ಲಾರಿಂಜೆಕ್ಟಮಿ ಅಂದ್ರೆ ಯಾವ್ದು ಹೆಂಗ್ ನೆನ್ಪಿಟ್ಕೊಂಡಿದ್ದಾರೆ ಪದ ಎಲ್ಲ ನೀವು? ಅಂದ್ರೆ ಇದು ಗಂಟ್ಲು, ಇದನ್ನ ಇಂಗ್ಲೀಷಲ್ಲಿ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಈ ಗಂಟ್ಲಿಗೆ ಕ್ಯಾನ್ಸರ್ ಬರುತ್ತೆ. ಯಾಕೆ ಕ್ಯಾನ್ಸರ್ ಬರುತ್ತೆ? ನಾನು ಆಗ್ಲೇ ಹೇಳಿದೆ, ಕುಡಿತದ ಚಟ ಅದನ್ನೆಲ್ಲ ಮಾಡಿದಾಗ ಈ ಗಂಟ್ಲನ್ನ ಪೂರ್ತಿ ತೆಗೆದು ಬಿಡ್ತಾರೆ, ಎಲ್ಲ. ಸೊ ಇಲ್ಲಿ ಒಂದು ತೂತ್ ಮಾಡ್ತಾರೆ. ಈ ತೂತಿಂದ ಅವರು ಉಸಿರಾಡ್ತಾರೆ. ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ. ಮೂಗ್ ಔಟ್. ಮೂಗಿರುತ್ತೆ, ಅದಕ್ಕೇನು ಕೆಲಸ ಇರಲ್ಲ. ಮೂಗಿಂದ ನಮಗೆ ಶ್ವಾಸಕೋಶಕ್ಕೆ ಹೋಗುವಂಥ ನಾಳನ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಒಂದು ತೂತು, ಈ ತೂತಿಂದ ಉಸಿರಾಡ್ತಾರೆ. ಈ ತೂತನ್ನು ಉಪಯೋಗಿಸ್ಕೊಂಡು ನಾವು ಮಾತನ್ನ ಕಲಿಸ್ತೀವಿ. ಸೊ ಅವ್ರಿಗೆ ಬೇಕಾಗಿದ್ದ ವಿವರ ಈ ಒಂದು ಚೆಕ್ ಲಿಸ್ಟಲ್ಲಿದೆ. ಸೊ ಅದೇ ಥರ ಎಲ್ಲ ಭಾಷೆನಲ್ಲೂ ಈ ಥರ ಇರುತ್ತೆ. ಈ ವಿವರಗಳನ್ನ ಇಲ್ಲಿ ಪಡ್ಕೊಳ್ತಾರೆ. ನಮಸ್ತೆ. ನಿಮ್ಮ ಹೆಸರು ಪರಿಚಯ ಹೇಳಿ. ನನ್ನ ಹೆಸರು ವರ್ಣ. ನೀವು ಎಲ್ಲಿಂದ? ನಾವು ಕೇರಳದಿಂದ. ಕನ್ನಡ ಕಲ್ತ್ಬಿಟ್ಟಿದ್ದೀರಿ ಚೆನ್ನಾಗಿ? ಸ್ವಲ್ಪ ಬರ್ತೇವೆ. 2 ವರ್ಷ ಇಲ್ಲೇ ಓದಿದ್ದು. ಸೊ ಏನು ಕೇಸ್ ಇದು? ಸೊ ಇದು ಒಂದು 2 ವರ್ಷ ಮಗು ಕೇಸು. ಅವನಿಗೆ ಮಾತು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಇಲ್ಲಿ ಪರೀಕ್ಷೆ ಮಾಡೋಕ್ಕೆ ಇಲ್ಲಿ ಬಂದಿದೆ ಈಗ. ಸೊ ನಾವು ಅದು ಫಸ್ಟ್ ಪರೀಕ್ಷೆ ಮಾಡ್ತೀವಿ. ಇದು ಜನರಲ್ ಕೇಸ್ ಹಿಸ್ಟ್ರಿ. ಇದರಲ್ಲಿ ಅವರ ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ, ಬರ್ತ್ ಹಿಸ್ಟ್ರಿ ಆ ಥರ ಎಲ್ಲ ಡೀಟೇಲ್ ಆಗಿ ಬರ್ತೀವಿ. ಆಮೇಲೆ ಅದು ಟೆಸ್ಟಿಂಗ್ಸಲ್ಲಿ ಕಡಿಮೆ ಆಗಿದೆ, ಎಷ್ಟು ಅರ್ಥ ಆಗುತ್ತೆ, ಎಷ್ಟು ಮಾತಾಡೋಕ್ಕೆ, ಅದೆಲ್ಲ ಸ್ಪೆಸಿಫಿಕ್ ಆಗಿ ಎಷ್ಟು ತಿಂಗಳು ಅರ್ಥ ಆಗುತ್ತೆ ಅಂತ ಇದರಲ್ಲಿ ಬರ್ತೀವಿ ನಾವು. ಆಮೇಲೆ ಇನ್ನೊಂದು ಸಲ ಪರೀಕ್ಷೆ ಮಾಡಬೇಕು. ಅದಕ್ಕೆ ಯಾಕಂದರೆ ಲೈಕ್ ಬುದ್ಧಿಶಕ್ತಿ ಪರೀಕ್ಷೆ ಮಾಡಬೇಕು ಫಸ್ಟ್. IQ ಟೆಸ್ಟಿಂಗ್. ಮಗುಗೆ ಎಷ್ಟು ಬುದ್ಧಿಶಕ್ತಿ ಇದೆ ಅಂತ ನೋಡಿ ಅದನ್ನ ಜೊತೆ ನಮ್ಗೆ ರೆಕಮೆಂಡ್ ಮಾಡ್ತೀವಿ ನೆಕ್ಸ್ಟ್ ಏನು ಬೇಕು ಅಂದರೆ. ಈಗ ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿದೆ ಮಗುಗೆ. ಸೊ ನೆಕ್ಸ್ಟ್ ಥೆರಪಿಗೆ ನಾವು ಕಳಿಸ್ತೀವಿ. ಅಲ್ಲ, ಪ್ರಾಬ್ಲಮ್ ಏನಿತ್ತು ಅದಕ್ಕೆ? ಪ್ರಾಬ್ಲಮ್ ಮತ್ತು ಮಾತು ಬರ್ತಿರಲಿಲ್ಲ. ಮಾತು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಲೈಕ್ ರೀಸನ್ ಯಾಕಂದರೆ ಅಂದರೆ ಸ್ಟಿಮ್ಯುಲೇಷನ್ ಚೆನ್ನಾಗಿಲ್ಲ.
ಅದು ಮಗುಗೆ ಪೇರೆಂಟ್ಸ್ ಎಲ್ಲ ತುಂಬ ಬೇರೆ ಮಕ್ಕಳ ಜೊತೆ ಮಾತಾಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಕೊರೋನಾ ಟೈಮಲ್ಲಿ ಬಂತು ಈ ಮಗು, ಸೊ ಅದಕ್ಕೆ ಲ್ಯಾಂಗ್ವೇಜ್ ಸ್ಟಿಮ್ಯುಲೇಷನ್ ಕಡಿಮೆ ಆಗಿದೆ. ಸೊ ಅದಕ್ಕೆ ಮಾತಾಡಕ್ಕೆ ಯಾರು ಸಿಗ್ತಾ ಇಲ್ಲ ಅದಕ್ಕೆ ಇಲ್ಲ. ಸೊ ಕಂಪನಿ ಏನು ಸಿಗ್ತಿಲ್ಲ ಮಾತಾಡಕ್ಕೆ. ಅದು ಹೌದು. ಸೊ ಮಾತು ಕಲಿತಾ ಇಲ್ಲ. ಅಪ್ಪ ಅಮ್ಮ ಇದ್ದಾರೆ, ಬಟ್ ಅವರು ತುಂಬ ಕೆಲಸ ಅಲ್ಲಿ ಬಿಸಿ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಸ್ಟಿಮ್ಯುಲೇಷನ್ ಕಡಿಮೆ ಆಗಿದೆ ಈ ಮಗುಗೆ. ಇದು ಜನರಲ್ ಆಗಿ ಈ ಥರ ಕೇಸಸ್ ಲೈಕ್ ಜಾಸ್ತಿ ಬರ್ತಾರೆ ಇವಾಗ. ಹೌದಾ? ಹೌದು. ಮತ್ತು ಏನೂ ಇಲ್ಲ, ಇದು ಥೆರಪಿ ಕೊಡುವಾಗ ಈ ಮಗುಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸೊ ಇದಕ್ಕೇನು ಹೇಳ್ಬೇಕಾಗಿಲ್ಲ, ಏನು ಬೇಡ, ಕಿವಿ ಕೇಳಕ್ಕೆ ಏನು ಮಾತಾಡಕ್ಕೆ ಒಂದು ಜನ ಬೇಕು. ಮಾತಾಡಕ್ಕೆ ಅದು ಸ್ವಲ್ಪ ಥೆರಪಿ ಕೊಡು. ಮಾತಾಡೋಕೆ ಜನನೇ ಇಲ್ಲ ಜಗತ್ತಲ್ಲಿ. ಏನು ಮೇಡಮ್ ಜಗತ್ತು ಹಿಂಗಾಗೋಯ್ತು? ಶಾಕ್ ಆಗ್ತದೆ. ನಾವು ಹೋಗ್ತಾ ಇರೋ ದಾರಿ ಇಲ್ಲ. ಆ ಮಗುಗೆ ಕಿವಿ ಕೇಳಿಸುವ ಏನು ತೊಂದರೆ ಇಲ್ಲ, ಕಿವಿ ಚೆನ್ನಾಗಿ ಕೇಳ್ತಾ ಇದೆ, ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಮಾತಾಡೋರು ಯಾರೂ ಇಲ್ಲ. ಮಗು ಹೇಗೆ ಮಾತು ಕಲಿಯುತ್ತೆ? ಮಗು ಮೂಕ ಪ್ರಪಂಚದಲ್ಲಿದೆ. ಅಂದರೆ ಅವರು ತಂದೆ ತಾಯಿ ನಾನು ಆಗಲೇ ಹೇಳಿದಾಗೆ ತುಂಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿ ಇದು. ಮನೆಯಲ್ಲಿ ಯಾವ ಕುಟುಂಬ ಸದಸ್ಯರು ಇಲ್ಲ, ಗಂಡ ಹೆಂಡತಿ ಮಗು. ಸೊ ಈ ಥರದ್ದು ನೀವು ಒಂದು ಕೇಸ್ ನೋಡ್ತಾ ಇದ್ದೀರಿ. ದಿನಕ್ಕೆ ಒಂದು 5-6 ಮಕ್ಕಳು ಬರ್ತಾರೆ. ಸೊ ನೀವು ದಿನ 5-6 ನೋಡ್ತೀರಾ? ಹಾಂ ಹೌದು ಸರ್. ಒಂದು ಕೈ ಚಪ್ಪಾಳೆ ಹೊಡೆದು ಹೇಗೆ ಅಂತ ಸೌಂಡ್ ಬರಲ್ಲ, ಕೈ ನೋಡಿಬೇಕು. ಒಂದು ಕೈ ಚಪ್ಪಾಳೆ ಹೊಡೆದು ಇಲ್ಲ, ನಾನು ಮಾತಾಡಿದ್ರೆ ನೀವು ಅರ್ಥ ಮಾಡ್ಕೊಂಡು ನೀವು ನಂಗೆ ವಾಪಸ್ ಮಾತಾಡಬೇಕು. ಇದೇನು ಮಾಡುತ್ತೆ, ಇದು ಹೇಳ್ತಾ ಇರುತ್ತೆ, ನಾನು ಕೇಳ್ತಾ ಇರ್ತೀನಿ. ಆಮೇಲೆ ನಾನು ಸುಮ್ಮನೆ ಇದ್ರ ಥರ ಒಂದು ಮೆಷಿನಾಗಿ ಮಾತಾಡ್ತೀನಿ, ಅದಕ್ಕೆ ಅರ್ಥನೇ ಇರಲ್ಲ. ಮೊಬೈಲ್ ಅಂಡ್ ಟಿವಿ ಬಿಗ್ ಎನಿಮೀಸ್. ಅತಿಯಾದರೆ ಅಮೃತ ವಿಷ ಅಂತ ಅಷ್ಟೇ. ಎಷ್ಟು ಬೇಕೋ ಅಷ್ಟು ಲಿಮಿಟ್. ಅಷ್ಟೇ. ಯಾಕೆ ಬೇಕು? ಮೊದಲನೇದಾಗಿ ಮಗುಗೆ ಯಾಕೆ ಬೇಕು ಇದು? ಯಾಕೆ ಬೇಕು? ಈಗಿಂದನೇ ಅವ್ರಿಗೆ ಏನು ಅಂತ ಹೇಳಿದ್ರೆ, ಏನೋ ಊಟ ಮಾಡಿಸ್ಬೇಕು, ನನಗೆ ಟೈಮ್ ಇಲ್ಲ, ಅದನ್ನು ಆನ್ ಮಾಡಿಬಿಟ್ಟು ಕೂರಿಸ್ಬಿಡ್ತಾರೆ, ಗಬ ತಿನ್ನಿಸ್ಬಿಡೋದು. ಆಮೇಲೆ ಒಂದು ವಿಡಿಯೋ ದೊಡ್ಡದು ಹಾಕ್ಬಿಡ್ತಾರೆ, ಮಗು ನೋಡ್ಕೊಂಡಿರುತ್ತೆ. ಮಗು ಏನೂ ಆಳಲ್ಲ, ಇವ್ರ ಕೆಲಸನೂ ಆಯಿತು, ಅವ್ರ ಕೆಲಸನೂ ಆಯಿತು. ಕೊನೆಗೆ ನಮಗೆ ಪೇಷಂಟ್ಗಳು ಬರ್ತಾರೆ. ಹೆವಿ ದುಡ್ಡು ಮಾಡ್ತಾ ಇದ್ದಾರೆ ಅವ್ರು ತುಂಬ ದುಡ್ಡು ಮಾಡ್ತಾರೆ. ಸೈಲೆಂಟಾಗಿ ಕೂರಿಸಿ. ಮೇಡಮ್ ನಿಮ್ಗೆ ಮದುವೆ ಆಗಿದೆಯಾ? ಇಲ್ಲ. ಬಟ್ ನಿಮ್ಮ ಮಗು ನಂಗೆ ಮಾಡಬೇಡಿ, ಸಿಕ್ಕಾಪಟ್ಟೆ ಮಾತಾಡಿ. ಸುಮ್ಮನೆ ಹೇಳಿದೆ ತರಲೆ ಹೇಳ್ಬಿಡ್ತೀವಿ ಅದಕ್ಕೋಸ್ಕರ. ಯಾವ ಡಿಪಾರ್ಟ್ಮೆಂಟ್ ಮೇಡಮ್ದು? ಈಗ ಇದುವರೆಗೂ ನೀವು ಪರೀಕ್ಷೆ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಮಾತಿಗೆ ತೊಂದರೆ ಇದೆಯಾ, ಧ್ವನಿಗೆ ತೊಂದರೆ ಇದೆ. ಅಕಸ್ಮಾತ್ ಧ್ವನಿಗೆ ತೊಂದರೆ ಇದ್ದರೆ ಏನಾಗುತ್ತೆ? ಮೇಡಮ್ ನಾವೆಲ್ಲ ಮಾತಾಡ್ತೀವಲ್ವಾ, ಧ್ವನಿ ಚೆನ್ನಾಗಿ ಬರ್ತಿದೆ ಅಲ್ವಾ? ಧ್ವನಿ ಚೆನ್ನಾಗಿ ಬರ್ತಿದೆ, ಆದರೆ ನಾನು ಹಿಂಗೆ ಮಾತಾಡಿದ್ರೆ ಏನು ಕೇಳಿಸಲ್ಲ, ಹಿಂಗೆ ಮಾತಾಡಿದ್ರೆ ನಾನು ಏನು ಕೇಳಿಸಲ್ಲ, ನಾನು ಮಾತಾಡ್ತಾ ಇದ್ದೀನಿ. ಧ್ವನಿ ನನ್ನ ವಯಸ್ಸಿಗೆ ತಕ್ಕ ಹಾಗಿಲ್ಲ, ನನ್ನ ಲಿಂಗಕ್ಕೆ ತಕ್ಕದಾಗಿಲ್ಲ. ಸೊ ಹಾಗಾಗಿ ಬೆಳೀತಾ ನಮ್ಮ ಧ್ವನಿ ಚೇಂಜ್ ಆಗುತ್ತೆ. ಹುಟ್ಟಿದಾಗ ಮಕ್ಕಳು ಒಂದು ರೀತಿಯಲ್ಲಿ ಮಾತಾಡ್ತಾರೆ, ಹುಡುಗ ಹುಡುಗಿ ಇಬ್ಬರು ಒಂದೇ ಥರ ಒಂದು ಪಿಚ್ಚಲ್ಲಿ ಮಾತಾಡ್ತಾರೆ. ಆದರೆ ಪ್ರೌಢಾವಸ್ಥೆಗೆ ಬಂದಾಗ ಹಾರ್ಮೋನ್ಗಳ ಒಂದು ವ್ಯತ್ಯಾಸದಿಂದ ಹುಡುಗಂದು ಧ್ವನಿ ಏನಿರುತ್ತೆ 220 ಹರ್ಟ್ಸ್ ಇದ್ದಿದ್ದು 120 ಹರ್ಟ್ಸ್ಗೆ ಕಡಿಮೆ ಆಗುತ್ತೆ, ಲೋ ಪಿಚ್ ಆಗುತ್ತೆ. ಹೈ ಪಿಚ್ ಇದ್ದಿದ್ದು ಲೋ ಪಿಚ್. ನೀವು ಅನ್ಕೋಬೋದು ಇಲ್ಲಿ ಗಂಟ್ಲಲ್ಲಿ ಅವನಿಗೆ ಒಂದು ಚೂಪಾಗಿ ಒಂದು ಬರುತ್ತೆ, ಮಗು ಮಾತಾಡೋಕ್ಕೆ. ಈಗ ಗಂಡು ಮಕ್ಕಳು ಮಾತ್ರ ಕಾಣಿಸುತ್ತೆ, ಥೈರಾಯ್ಡ್ ಆ್ಯಂಗಲ್ ಅಂತ ನಾವು ಹೇಳ್ತೀವಿ. ಅದು ಮುಖ್ಯವಾಗಿ ಹೈ ಪಿಚ್ ಇದ್ದಿದ್ದು ಲೋ ಪಿಚ್ ಆಗುತ್ತೆ. ಹೆಣ್ಣು ಮಕ್ಕಳಲ್ಲೂ ಚೇಂಜ್ ಆಗುತ್ತೆ. ಆದರೆ ಏನಂದರೆ 240 ಇದ್ದಿದ್ದು 220ಕ್ಕೆ. ಸೊ ಹಾಗಾಗಿ ಹುಟ್ಟಿದಾಗ ಮಕ್ಕಳು ಮಾತಾಡೋದು ಅಥವಾ 12-13 ವರ್ಷದ ತನಕ ಹೆಚ್ಚು ಕಡಿಮೆ ಹೈ ಪಿಚ್ಚಲ್ಲಿ ಮಾತಾಡ್ತಾರೆ. ಪ್ರೌಢಾವಸ್ಥೆಗೆ ಬಂದಾಗ ಧ್ವನಿ ಚೇಂಜ್ ಆಗುತ್ತೆ, ಅದು ಒಂದು. ಆದರೆ ಕೆಲವರಿಗೆ ಪ್ರೌಢಾವಸ್ಥೆಗೆ ಬಂದ್ರೂ ಧ್ವನಿ ಚೇಂಜ್ ಆಗಲ್ಲ. ಹುಡುಗರಲ್ಲಿ ಅವ್ರು ಹುಡುಗಿರ ಥರನೇ ಮಾತಾಡ್ತಿರ್ತಾರೆ. ಅದಕ್ಕೆ ಏನು ನೀನು ಹುಡುಗಿರ ಥರ ಮಾತಾಡ್ತಿರ್ತೀಯಾ, ಮೀಸೆ ಎಲ್ಲ ಬಂದಿದೆ, ಗಡ್ಡ ಎಲ್ಲ ಬರ್ತಾ ಇದೆ ಅಂತ ಕೇಳ್ತಾರೆ. ಕೆಲವರು ನೋಡಕ್ಕೆ ಒಳ್ಳೆ ಹೈಟ್ ವೇಟ್ ಹಿಂಗಿರ್ತಾರೆ, ಇವ್ರು ಮಾತಾಡ್ರೆ ಈಗ ಭಯಂಕರ ಸೌಂಡ್ ಬರ್ತದೆ, ಕೀರ್ಲಲ್ಲಿ ಮಾತಾಡ್ಬಿಡ್ತಾರೆ. ಸೊ ಜೊತೆಗೆ ಇನ್ನು ಈ ಹಾಡುಗಾರರು ಅವ್ರಿಗೆ ಇರೋ ಧ್ವನಿನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು. ಸೊ ಅದಕ್ಕೆಲ್ಲ ಧ್ವನಿನ ನಾವು ಮೆಷರ್ ಮಾಡಬೇಕು. ಹೇಗೆ ಧ್ವನಿ ಯಾವ ಮಟ್ಟದಲ್ಲಿದೆ, ತೊಂದರೆ ಬಂದರೆ ಹೇಗಿರುತ್ತೆ, ಅದನ್ನು ನಾವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ, ಆ ಒಂದು ವಿಭಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು. ಓಕೆ ಮೇಡಮ್, ಹೋಗೋಕ್ಕೆ ಮುಂಚೆ ಒಂದೇ ಒಂದು ಡೌಟ್ ಕೇಳಲ್ಲ. ಈಗ ನನ್ನ ವಾಯ್ಸ್ ಬೇಸ್ ವಾಯ್ಸ್ ಥರ ಇಲ್ಲ, ಮಾಮೂಲಿ ಥರ ಇದೆ. ಸುದೀಪ್ ಥರ ಬೇಸ್ ವಾಯ್ಸ್ ಮಾಡಿಸ್ಕೊಳ್ಳೋದು ನಿಮ್ಮ ಟ್ರೀಟ್ಮೆಂಟ್ ಇದೆಯಾ? ಬನ್ನಿ ಇದೆಯಾ? ಬನ್ನಿ ಹೋಗೋಣ ಒಳಗಡೆ. ಈಗ ನಂಗೆ ಮೋಟಿವೇಶನ್ ಬಂತು. ಭ್ರಮೆ ಎಲ್ಲರಿಗೂ ಅಮಿತಾಬ್ ಬಚ್ಚನ್ ವಾಯ್ಸ್ ಬೇಕು, ಎಲ್ಲರಿಗೂ ಸುದೀಪ್ ವಾಯ್ಸ್ ಬೇಕು. ಆದ್ರೆ ಯಾರು ಇಲ್ಲಿ ಬಂದ್ಬಿಟ್ಟು ಟ್ರೈನಿಂಗ್ ಮಾತ್ರ ತಗೊಳ್ಳಲ್ಲ, ಇನ್ಸ್ಟೆಂಟ್. ಈಗ ಏನಂದ್ರೆ ಇನ್ಸ್ಟೆಂಟ್ ಮಾತ್ರ ಕೊಡಿ, ಯಾವುದು ಮಾತಾಡಕ್ಕೆ ಯಾವುದು ಮಾತ್ರ ಇಲ್ಲ. ಅಥವಾ ಕಿವಿ ಮಿಷಿನ್ ಹಾಕೊಂಡು ನಾನು ನಾಳೆ ಮಾತಾಡ್ತೀನಿ ಅಂದ್ರೆ ಯಾವ ಮಾತ್ರನೂ ಇಲ್ಲ.
ಇದು ಮಾತ್ರೆ ರಹಿತ ಜೀವನ ಇಲ್ಲಿ ಆಯ್ತಾ. ಇಲ್ಲಿ ಮಾತ್ರೆ ರಹಿತ ಜೀವನ, ಇಲ್ಲಿ ಮಾತೆ ಜೀವನ. ಇವರು ಡಾಕ್ಟರ್ ಗೋಪಿಶಂಕರ್ ಅಂತ ಹೇಳಿ. ನಮಸ್ಕಾರ. ಸೊ ಇವರು ಈ ಲ್ಯಾಬ್ ಅಲ್ಲಿ ಯಾರೇ ಪೇಷಂಟ್ಗಳು ಬಂದಾಗ ಅವ್ರಿಗೆ ಧ್ವನಿ ಮಟ್ಟ ಯಾವ ತರ ಇದೆ ಅದನ್ನ ಅಳತೆ ಮಾಡ್ತಾರೆ. ನೀವು ಅನ್ಕೋಬಹುದು ಧ್ವನಿನ ಯಾವ ರೀತಿ ಅಳತೆ ಮಾಡ್ತಾರಪ್ಪ ಅಂತ. ಬನ್ನಿ ನಿಮ್ಮ ಧ್ವನಿನೇ ಅಳತೆ ಮಾಡಿ. ಬನ್ನಿ ಇವ್ರು ನಮ್ಮ ಪ್ರಭಾಕರ್ ಸರ್ ಮಾಡಿಸಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮೇಡಮ್. ನಾನು ಹೇಳ್ದೆ ಅಲ್ವಾ 2 ಗಂಟೆ ಸಾಲಲ್ಲ ಅಂತ. ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನ ಇವತ್ತು 5:30ಗೆ ಬಿಡೋದು. ಸರ್ ಏನ್ ಮಾಡಕ್ ಹೊರಟಿದ್ದೀರಿ ಈಗ? ಸರ್ ಈಗ ಪೇಷಂಟ್ ಧ್ವನಿ ಸಮಸ್ಯೆ ಅಂತ ಬಂದಾಗ ಮೇಡಮ್ ಆಲ್ರೆಡಿ ಎಲ್ಲ ಹೇಳಿದ್ರು. ಅವ್ರದ್ದೆಲ್ಲ ಆದ್ಮೇಲೆ ಏನು ಸಮಸ್ಯೆ ಅಂತ ಪೇಷಂಟ್ಗೆ ನಾವು ಹೇಳಬೇಕು. ಸೊ ನಾವು ಬರೀ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ. ಈಗ ಏನಾಗಿದೆ ಅಂದರೆ ಇದಕ್ಕೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ನಾವು ಹೇಳ್ತೀವಿ. ನಮ್ಮ ಸಮಸ್ಯೆ ಇರೋದ್ರಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲೇ ದೊಡ್ಡ ಸಮಸ್ಯೆ. ಹಂಗಿರುವಾಗ ಪರೀಕ್ಷೆ ವಿಧಾನಗಳು ಹೌದು ಸೌತ್ ಈಸ್ಟ್ ಏಷ್ಯಾದಲ್ಲಿ ದೊಡ್ಡ ಸಮಸ್ಯೆ ಕಮ್ಯುನಿಕೇಶನ್ ಡಿಸಾರ್ಡರ್ಗೆ. ಯಾಕೆ ಅಷ್ಟು ಸಮಸ್ಯೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಎಲ್ಲ ನಾವು ಕೊಡುವ ಸೌಲಭ್ಯಗಳೆಲ್ಲ ಆ ಥರ ಇರುತ್ತೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಈಕ್ವಲೆಂಟ್ ಆಗಿರುತ್ತೆ. ಸೊ ಆ ಕಾರಣದಿಂದ ನಾವು ಮಾಡುವ ಪರೀಕ್ಷೆಗಳು ಯಾವುದೇ ಎಕ್ವಿಪ್ಮೆಂಟ್ ನಾವು ಯೂಸ್ ಮಾಡಿದ್ರು ಆ ಸ್ಟ್ಯಾಂಡರ್ಡಲ್ಲಿ ಇರುತ್ತೆ. ಸೊ ಧ್ವನಿ ಸಮಸ್ಯೆ ಅಂತ ಮೇಡಮ್ ಈಗ ಹೇಳಿದಾಗ ಪರೀಕ್ಷೆ ಮಾಡುವಾಗ ನಾವು ಬರೀ ನಾರ್ಮಲ್ ಜನಕ್ಕೆ ಮಾತ್ರ ನೋಡಲ್ಲ, ಇನ್ನು ವೆರೈಟಿ ಆಫ್ ಪೇಷಂಟ್ಸ್ ನೋಡ್ತೀವಿ ನಾವು. ಅವ್ರು ಹೇಳಿದ್ರು ಸಾಮಾನ್ಯವರಿಂದ ಕಲಾವಿದರವರೆಗೂ ಧ್ವನಿ ಬೇಕೇ ಬೇಕು. ಸೊ ಅವ್ರಿಗೆ ಹಂಗಾದ್ರೆ ಸಾಮಾನ್ಯವರಿಗೆ ಧ್ವನಿ ಪರೀಕ್ಷೆಯಲ್ಲಿ ನಾವು ನೋಡ್ಬೇಕಾಗಿರೋದೇ ಬೇರೆ ಇರುತ್ತೆ, ಕಲಾವಿದರಿಗೆ ನೋಡ್ಬೇಕಾಗಿರೋದೇ ಬೇರೆ ಇರುತ್ತೆ. ಯಾಕೆಂದ್ರೆ ಕಲಾವಿದವರು ಬರುವರು ಅವರು ನೀವು ಹೇಳಿದ್ರಿ ಸುದೀಪ್ ತರ ನಾನು ಮಾತಾಡ್ಬೋದಾ ಅಂತ ಕೇಳಿದಾಗ ಸುದೀಪ್ ಅಂತಾನೆ ಒಂದು ಪರ್ಟಿಕ್ಯುಲರ್ ಫೀಚರ್ಸ್ ಇರುತ್ತೆ ಅವ್ರ ಧ್ವನಿಯಲ್ಲಿ. ಈಗ ನನ್ನ ಥರ ನೀವು ಮಾತಾಡೋಕ್ಕಾಗಲ್ಲ, ನಿಮ್ಮ ಥರ ನಾನು ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದು ನನ್ನ ಐಡೆಂಟಿಟಿ. ಧ್ವನಿ ಅನ್ನೋದು ನನ್ನ ಐಡೆಂಟಿಟಿ. ಈಗ ನೀವು ಸುದೀಪ್ ಥರ ಮಾತಾಡಬೇಕಾದ್ರೆ ಹಂಗಾದ್ರೆ ನೀವು ಏನಂದ್ರೆ ನಿಮ್ಮ ಐಡೆಂಟಿಟಿನ ನೀವು ಲೂಸ್ ಮಾಡಿ ಇನ್ನೊಬ್ಬರ ಕ್ಯಾರೆಕ್ಟರ್ನ ಐಡೆಂಟಿಫೈ ಮಾಡ್ತೀರಾ. ಹಂಗಾದ್ರೆ ಆ ಫೀಚರ್ಸ್ ಇಟ್ಸ್ ಯುನೀಕ್ ಫೀಚರು ಫಾರ್ ಎವ್ರಿ ಒನ್. ಈಗ ನಮ್ದು ಹಿಂಗೆ ತಂಬರ್ ಹೇಗೆ ಇರುತ್ತಲ್ಲ ಅದೇ ಥರ ಧ್ವನಿ ಅನ್ನೋದನ್ನು ಒಂದೇ ಥರ ಇರುತ್ತೆ. ಈಗ ನೀವು ಸಾಮಾನ್ಯವಾಗಿ ನೋಡಿದ್ರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸಲ್ಲಿ ಸ್ಪೀಕರ್ ಐಡೆಂಟಿಫಿಕೇಶನ್ ಅಂತ ಮಾಡ್ತಾರೆ. ಫೋನಲ್ಲಿ ಎದುರಿಸಿದಾಗ ಫೋನ್ ಅವ್ರನ್ನ ರೆಕಾರ್ಡ್ ಮಾಡಿಬಿಟ್ಟು ಐಡೆಂಟಿಫೈ ಮಾಡ್ಬೋದಾ ಅಂತ ಕೇಳಿದ್ರೆ ಐಡೆಂಟಿಫೈ ಮಾಡ್ಬೋದು ಬರೀ ಸೌಂಡ್ ನಾನು ಮಾತಾಡೋದ್ರ ಮೇಲೆ. ಯಾಕಂದ್ರೆ ನಾನು ಒಂದು ಪರ್ಟಿಕ್ಯುಲರ್ ಯುನೀಕ್ ಅದು ಯುನೀಕ್ ಅದು ಅವರು ಒಂದೇ ತರ ಮಾತಾಡ್ತಾರೆ. ಸೊ ಆ ತರ ಈಗ ತೊಂದರೆ ಅಂತ ಬಂದಾಗ ನಾವು ಐಡೆಂಟಿಫೈ ಮಾಡಬೇಕು ಅವ್ರದ್ದು ಯಾವ್ದ್ರಲ್ಲಿ ಸಮಸ್ಯೆ ಇದೆ ಅಂತ. ಈಗ ಸಾಮಾನ್ಯವಾಗಿ ಧ್ವನಿ ಅಂತ ತಗೊಂಡಾಗ 3 ನಾವು ನೋಡ್ತೀವಿ, ಪಿಚ್ಚು, ಅವ್ರು ಹೆಂಗ್ ಮಾತಾಡ್ತಾರೆ, ಲೌಡ್ನೆಸ್ಸು ಮತ್ತೆ ಕ್ವಾಲಿಟಿ. ಇದ್ರ 3 ಚೆಕ್ ಮಾಡಿದಾಗ ಅವ್ರಿಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದು. ಈಗ ಇವರಿಗೆ ನಾನು ಪ್ರಭಾಕರ್ ಅಂತ ಇಲ್ಲ ಇವ್ರಿಗೆ ಏನು ಪ್ರಾಬ್ಲಮ್ ಇದೆ ಇವತ್ತು ಆಕ್ಚುಲಿ ಹೇಳಿ ಪರೀಕ್ಷೆ ಮಾಡೋಣ ಈಗ ಹೇಳಿ. ಸೊ ಇದು ಏನಂತ ಹೇಳೋದಂದ್ರೆ ಬರೀ ನೀವು ಒಂದು ಶಬ್ದ ಮಾಡೋದ್ರಿಂದ ವವಲ್ ಅಂತ ಹೇಳ್ತೀವಿ, ಒಂದು ವವಲ್ ಮಾಡೋದ್ರಿಂದ ನಿಮ್ಮ ಧ್ವನಿಯಲ್ಲಿ ಏನಾದ್ರು ತೊಂದರೆ ಇದೆಯಾ ಇಲ್ವಾ ಅಂತದ್ದು ಐಡೆಂಟಿಫೈ ಮಾಡಿ ಕೊಟ್ಬಿಡುತ್ತೆ. ಮಾಡಿ ಈಗ ನಂಗೆ ಅದೇ ಬೇಕಾಗಿರೋದು. ಈಗ ಅವ್ರ ಪ್ರಾಬ್ಲಮ್ಸ್ಗಳು ಕಂಡುಹಿಡಿಯೋದೆ. ಅಂದರೆ ಈಗ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ನಮಗೆ ಹೃದಯದಲ್ಲಿ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರೆ ಹೃದಯ ಬಡಿತ ಪರೀಕ್ಷೆ ಮಾಡ್ತಾರೆ. ಹಾಗೆ ಧ್ವನಿನಲ್ಲಿ ಏನು ತೊಂದರೆ ಇದೆ ಅಂತ ನಾವು ಹೇಳಬೇಕು ಅಂದರೆ ಬರೀ ನಾವು ಕೇಳೋದಿಷ್ಟೇ ಆ ಈ ಊ ಅಂತ ಶಬ್ದಗಳು ಹೇಳಿ ಆ ಒಂದು ಅಕ್ಷರನ ಹೇಳಿದ್ರೆ ಆ ಅಕ್ಷರಗಳಿರ್ಬೋದು ಅಥವಾ ಮಾತಾಡೋದು ಇರ್ಬೋದು, ಆಗ ಧ್ವನಿನಲ್ಲಿ ಬೇಕಾಗಿರುವಂಥ ಯಾವ್ಯಾವ ಮಟ್ಟಗಳು ಅದೆಲ್ಲ ಇನ್ಸ್ಟೆಂಟ್ ಆಗಿ ಅಲ್ಲಿ ಇದಾಗತ್ತೆ. ಹಾಂ, ಸೊ ಡಾಕ್ಟರ್ ಗೋಪಿ ಶಂಕರ್ ಈಗಲೇ ಹೇಳಿದ್ರು ಇದು ಫೊರೆನ್ಸಿಕ್. ನಾವು ಅಪರಾಧಿಗಳನ್ನ ಹುಡುಕ್ಬೇಕು ಅಂದ್ರೆ ಈಗ ಹಿಂದೆ ಎಲ್ಲ ಫೋನ್ ಮಾಡ್ಬಿಟ್ಟು ಹೆದರ್ಸ್ತಾ ಇದ್ರು ಮಗುನ, ಮತ್ತೆ ಆ ಫೋನ್ಗೆ ಇದೆಲ್ಲ ಬಟ್ಟೆ ಎಲ್ಲ ಹಾಕೊಂಡು ಅವ್ರು ಏನೇ ಮಾಡಿದ್ರು ಅದೆಲ್ಲ ಇದ್ರಲ್ಲಿ ಸಿಕ್ಕಾಕೊಂತಾರೆ ಅವರು. ಏನಾದರೂ ಹಾಕೊಳ್ಳಿ ಅಂದ್ರೆ ಪ್ರತಿಯೊಬ್ಬರಿಗೂ ನನ್ನ ಧ್ವನಿ ನನ್ನ ಐಡೆಂಟಿಟಿ. ನಿಮ್ಮ ಧ್ವನಿ ಅವರ ಹಾಗೆ ಹೇಳಿದ್ರಲ್ಲ, ಅದಕ್ಕೆ ಬೇಕಾಗಿರೋ ಫೀಚರ್ಸ್ಗಳು ಆ ಧ್ವನಿನಲ್ಲಿ ಇರುತ್ತೆ. ಹೌದು 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 ಹೌದು. ನಮಗೆ ನಮ್ಮ ಪರ್ಸನಾಲಿಟಿ ಹೇಗಿದೆ ಅಂತ ನೋಡ್ಲಿಕ್ಕೆ ನಮ್ಮ ಧ್ವನಿನೇ ಸಾಕ್ಷಿ. ಹಾ, ಧ್ವನಿನಲ್ಲೇ ನಿಮ್ಮ ವ್ಯಕ್ತಿತ್ವ. ಹೌದು 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 ಹೌದು. ನಾವು ಮಾತಾಡ್ಬೇಕಾದ್ರೆ ಹಿತಮಿತವಾಗಿ ಮಾತಾಡ್ಬೇಕಲ್ವಾ. ನುಡಿದರೆ ಮುತ್ತಿನ ಹಾರದಿಂತಿರ್ಬೇಕು ಅಂತ ಬಸವಣ್ಣನವರು ಹೇಳಿದ್ರಲ್ಲ. ಬಸವಣ್ಣನ ಜಯಂತಿನಲ್ಲಿ ಒಂದೊಂದು ಪದಗಳನ್ನು ನಾನು ಒಂದೊಂದು ವಚನಗಳು ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಕಾಯಕವೇ ಕೈಲಾಸ ಇರ್ಬೋದು, ಇದೇ ಇರ್ಬೋದು ನೋಡಿ. ಅದಕ್ಕೆ ಇಲ್ಲಿ ನಾನು ಬಂದು ಕೂತ್ಕೊಂಡು ನನ್ನ ಮೇಲೆ ಬೇಡ ಸರ್, ನನಗೆ ಇರೋ ಆಯಸ್ಸು ಗಟ್ಟಿಯಾಗಿ ಕೊಟ್ಟರೆ ಒಂದು ಅಪರಾಧ ಪತ್ತೆ ಆಗ್ಬಿಡುತ್ತೆ. ಈಗ ಎಲ್ಲೆಲ್ಲೋ ಫಿಂಗರ್ ಪ್ರಿಂಟ್ ಸಿಗುತ್ತೆ, ಅದೇ ಒಂದು ಕ್ಷೇತ್ರ ಇದೆ, ಅದೇ ಒಂದು ವಿಜ್ಞಾನದ ಒಂದು ಕ್ಷೇತ್ರ ಇದೆ. ಸೌಂಡ್ ಫೊರೆನ್ಸಿಕ್, ವಾಯ್ಸ್ ಫೊರೆನ್ಸಿಕ್ ಅಂತ ಹೇಳಿ ನಮ್ಗೆ ಏನ್ ಮಾಡ್ತಾರೆ, ಈ ತರ ಒಂದು ಧ್ವನಿ ಸಂಗ್ರಹ ಮಾಡ್ಬಿಟ್ಟು ನಮ್ಗೆ ಕಳಿಸ್ತಾರೆ. ನಾವು ಅದನ್ನ ನೋಡ್ಬಿಟ್ಟು ಈಗ ಯಾರೋ ಒಬ್ರು ಮಾಡಿರ್ತಾರೆ ಅವ್ರ ಧ್ವನಿ ನಾವು ಕೆಲವೆಲ್ಲ ಹೆಸರಿಲ್ಲ ಸರಿ, 1-2 ಅಪಹರಣಕ್ಕೆ ಸಂಬಂಧಪಟ್ಟಿದ್ದು,
ಅಪಹರಣಕ್ಕೆ ಸಂಬಂಧಪಟ್ಟಿದ್ದು. ಸೊ ಆಗ ಅವರು ಆ ಧ್ವನಿ ಸ್ಯಾಂಪಲ್ನ ನಮಗೆ ಕಳಿಸಿದರು. ಇನ್ನು ಕೆಲವು ಸಂಸ್ಥೆಗೆ ಬೆದರಿಕೆ ಹಾಕಿರೋವಂಥದ್ದು ರ್ಯಾನ್ಸಮ್. ಸೊ ಅದು ಇರಬಹುದು. ಅಥವಾ ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಬೇರೆಯವರಿಗೆ ತುಂಬ ಹಾರ್ಷಾಗಿ ಮಾತಾಡಿರ್ತಾರೆ, ಆಮೇಲೆ ನಾನೆಲ್ಲ ಮಾತಾಡಿದ್ದು ಅಂತೆಲ್ಲ ಹೇಳ್ತಾರೆ. ಸಾಮಾನ್ಯವಾಗಿ ಅಪಹರಣ ಇದರಲ್ಲೇ ನಮಗೆ ಬರೋವಂಥದ್ದು. ಸೊ ಆ ಧ್ವನಿ ಸ್ಯಾಂಪಲನ್ನು ನಮ್ಗೆ ಕಳಿಸ್ಬಿಟ್ಟು, ಈಗ ನಾವು ಒಬ್ಬರನ್ನ ಅಪರಾಧಿ ಅಂತ ನಾವು ಅಂದ್ಕೊಂಡಿದ್ದೀವಿ, ನೀವು ಈ ಧ್ವನಿ ಸ್ಯಾಂಪಲ್ನ ನೋಡಿಬಿಟ್ಟು ಹೇಳಿ ಅಂತ. ನಾವು ಆಗ ಅವ್ರು ಯಾರನ್ನ ಸಸ್ಪೆಕ್ಟ್ ಮಾಡಿರ್ತಾರೆ ಅವ್ರದ್ದು ಧ್ವನಿನ ನಾವು ಪರೀಕ್ಷೆ ಮಾಡ್ತೀವಿ. ಅದರದ್ದು ಏನೇನು ಧ್ವನಿ ಮಟ್ಟ ಅದನ್ನು ನಾವು ಇಟ್ಕೊಳ್ತೀವಿ. ಜೊತೆಗೆ ಈಗ ನಮ್ಮಲ್ಲಿ ಸ್ಯಾಂಪಲ್ ಇರುತ್ತಲ್ಲ ಅವ್ರದ್ದು, ಅದನ್ನೆಲ್ಲ ಮಾಡಿಬಿಟ್ಟು ಇದು ಒಂದೇ ಅಂತ ಹೇಳಿ ಕಂಪೇರ್ ಮಾಡಿ ಒಂದೇ ಅಂತ ಹೇಳ್ತೀವಿ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕೋರ್ಟಲ್ಲೂ ನಾವು ಸಾಕ್ಷಿ ಹೇಳಬೇಕಾಗತ್ತೆ. ಲೈಕ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಹೋಗ್ತಾರಲ್ಲ, ಹೌದು, ಅದೇ ನಾವು ಮಾಡುವಂಥ ಕೆಲಸ. ಇನ್ನು ನಾನು ಕಿವಿ ಪರೀಕ್ಷೆ ಮಾಡಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಯಾವ ಥರ ಸಮಸ್ಯೆ ಬರುತ್ತೆ ಅಂತಲೂ ಹೇಳ್ತೀನಿ. ಈಗ ಧ್ವನಿ ಪರೀಕ್ಷೆ ಮಾಡೋದು ಒಂದು ಪೇಷಂಟ್ ಆಗಿ ಬಂದಾಗ, ಇನ್ನೊಂದು ಸಾಮಾನ್ಯವಾಗಿ ಒಂದು ಕುತೂಹಲ ಇರುತ್ತೆ, ಹೇಗೆ ನನ್ನ ಧ್ವನಿ ಇನ್ನೂ ಉತ್ತಮ ಮಾಡ್ಕೋಬೋದಾ ಅಂತ. ಇನ್ನೊಂದು ಈ ಥರ ಉದ್ದೇಶ. ಸೊ ಹಾಗಾಗಿ ನಾವು ಇದರಲ್ಲಿ ಕೇಳ್ಕೊಳ್ಳೋದು ಒಂದೇ, ಧ್ವನಿ ಪರೀಕ್ಷೆನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಈಗ ಗಂಟ್ಲಿದೆ ಅಂತ ಎಲ್ಲ ಮಾತಾಡ್ತಾರೆ. ಹೆಂಗೆ ಮಾತಾಡ್ತಾರೆ ಅಂದರೆ ಕಿರ್ಚ್ಕೊಂಡು ಮಾತಾಡ್ತಾರೆ. ನೀವು ಈ ಟಿ ವಿಗಳಲ್ಲೆಲ್ಲ ನೋಡ್ತಿರ್ತೀರಲ್ಲ, ಏನೋ ಒಂದು ಟಾಪಿಕ್ ತೊಗೊಳ್ತಾರೆ, ಎಲ್ಲ ಜೋರು ಧ್ವನಿನಲ್ಲಿ ನಾನೇ ಸರಿ ನೀನೇ ತಪ್ಪು ಅಂತ ಹೇಳಿ. ಅಥವಾ ಈ ಕೋರ್ಟ್ಗಳಿಗೆ ಹಾಲ್ಗಳಲ್ಲೂ ಅಷ್ಟೇ ಜನಗಳು, ಅಂದರೆ ಅವ್ರ ಧ್ವನಿ ಅವರಿಗೆ ಆದಾಯ ತರ್ತಾ ಇದೆ ಅಲ್ವಾ. ಪ್ರೊಫೆಷ್ನಲ್ ಬಾಯ್ಸ್, ವೃತ್ತಿಪರರವರು, ಅವ್ರಿಗೆ ಈ ಥರ ರಸ್ತೆಯಲ್ಲಿ ಕೂಕ್ಕೊಂಡು ಮಾರ್ಕೊಂಡು ಹೋಗೋರಿಗೆ, ರಾಜಕಾರಣಿಗಳಿಗೆ ಮಾತಾಡ್ತಿರ್ತಾರೆ ಜೋರು. ಎಲ್ಲಿ ತನಕ ಅಂದರೆ ಒಂದು ಲೆವೆಲ್ ತನಕ ನಮ್ಮ ಈ ವೋಕಲ್ ಫೋಲ್ಡ್ಸು, ನಾನು ಇಲ್ಲಿ ತೋರಿಸ್ತೀನಿ, ಇದೇ ನಮ್ಮ ಗಂಟ್ಲು, ಇದೇ ನಮ್ಮ ಗಂಟ್ಲು. ನಿಮಗೆ ವೋಕಲ್ ಫೋಲ್ಡ್ ತೋರಿಸ್ತೀನಿ ರೀ. ಇದು ನಿಮಗೆ ನೋಡಿದ್ರೆ ಗೊತ್ತಾಗಲ್ಲ, ಇಲ್ಲಿ ಬರುತ್ತೆ. ಇಲ್ಲಿ ನಾನು ಅದ್ರದ್ದು ವೈಬ್ರೇಷನ್ನೇ ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಗಂಟ್ಲಲ್ಲಿ ಏನೇ ತೊಂದರೆ ಆದ್ರೂ, ಆಕ್ಸಿಡೆಂಟ್ ಆದರೆ ಮಾಡಿದ್ರೆ ಯಾವಾಗ ಧ್ವನಿ ತೊಂದರೆ ಆಗುತ್ತೆ ಅಂದರೆ, ಒಂದು ಲೆವೆಲ್ ತನಕ ವೋಕಲ್ ಫೋಲ್ಡ್ಸು ತಡ್ಕೊಳ್ಳುತ್ತೆ ಒತ್ತಡನ. ಈಗ ನೀವು ಬರಿತಾ ಇರ್ತೀರಿ ಕೈಯಲ್ಲಿ, ಎಷ್ಟು ಒಂದು 10 ಪೇಜ್ ಬರೀತೀರಿ, 11ನೇ ಪೇಜಿಗೆ ನಿಮಗೆ ಸ್ವಲ್ಪ ಕೈ ನೋವು ಶುರು ಆಗುತ್ತೆ, ಮತ್ತು ಸ್ವಲ್ಪ ದಪ್ಪ ಊದ್ಕೊಂಡಂಗೆ ಅನಿಸುತ್ತೆ. ಹಾಗೆಯೇ ಧ್ವನಿ ತಂತುನಲ್ಲಿ ಆ ರಕ್ತನಾಳಗಳು ಉಬ್ಬುಕೊಂಡ್ಬಿಡುತ್ತೆ. ಆಗ ಅವು ಮುಂಚೆ ವೈಬ್ರೇಟ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ. ಆಗ ಮಾತಾಡಬೇಕಾದ್ರೆ ಹೆಂಗೆ ಬಂದುಬಿಡುತ್ತೆ ಮಧ್ಯ, ಯಾಕಂದರೆ ಅವೆರಡು ವೋಕಲ್ ಫೋಲ್ಡ್ಸು ಮತ್ತು ಪಾರ್ಶ್ವವಾಯು. ಏನು ಪಾರ್ಶ್ವವಾಯು ಅಂದರೆ ಬರೀ ಬೇರೆಯವರಿಗೆ ಲಕ್ವ ಹೊಡೀತು ಹಾಗೆ ಹೀಗೆ ಅಂತ, ಧ್ವನಿಗೂ ಲಕ್ವ ಹೊಡೆಯುತ್ತೆ. ಆಗ ಒಂದು ಧ್ವನಿ ತಂತು ಚೆನ್ನಾಗಿರುತ್ತೆ, ಇನ್ನೊಂದು ಧ್ವನಿ ತಂತು ಮೂವ್ ಆಗಲ್ಲ. ಹಾಗೆಂಗೆ ಮಾತು ಬರುತ್ತೆ, ಏನು ಮಾತಾಡೋಕ್ಕೆ ಆಗಲ್ಲ. ನಂಗೆ ಮಾತಾಡೋಕ್ಕೆ ಗೊತ್ತು, ನಾನು ಏನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಲಕ್ವ ಹೊಡೆದಿರುತ್ತೆ. ಇನ್ನು ಕೆಲವರಿಗೆ ಎಷ್ಟು ಒತ್ತಡ ಅಂದರೆ, ಮಾನಸಿಕ ಒತ್ತಡ ಅಂದರೆ ಅದು ಧ್ವನಿ ಮೇಲೆ ಪರಿಣಾಮ ಬರುತ್ತೆ. ನಾವು ಫೋನ್ ಇಟ್ಕೊಂಡಾಗ ಹಲೋ ಅಂದ್ಬಿಟ್ಟು ಏನು ಹುಷಾರಿಲ್ವಾ ಅಂತ, ಫೋನಲ್ಲಿ ನಾವು ಹುಷಾರಿಲ್ವಾ, ಯಾಕೆ ಧ್ವನಿನೇ ಹೇಳಿಬಿಡುತ್ತೆ. ಹಾಗೇನೆ ಯಾವಾಗ ಮನಸ್ಸಿಗೆ ತುಂಬ ಒತ್ತಡ ಬಿಡುತ್ತೆ, ಅದು ಯಾವುದೇ ತೊಂದರೆ ಇರ್ಬೋದು, ಹಾಗೆ ಈ ಥರ ನಾನು ಮಾತಾಡ್ತೀನಿ, ಯಾಕೆ ಅಂದರೆ ನಂಗೆ ತುಂಬ ಧ್ವನಿ ಒತ್ತಡ ಇದೆ. ಸೊ ಮಧುರವಾಗಿ ಮಾತಾಡಿದ್ರೆ ವೋಕಲ್ ಫೋಲ್ಡ್ಸು ಚೆನ್ನಾಗಿ ಇರುತ್ತೆ. ಯಾವಾಗ ನಮಗೆ ಬೇರೆ ತೊಂದರೆ ಬರುತ್ತೆ, ಮಾನಸಿಕವಾಗಿ ತೊಂದರೆ ಬರುತ್ತೆ. ನೀವು ಮಲೈ ಮಾರುತ ಸಿನಿಮಾ ಜ್ಞಾಪಕ ಮಾಡ್ಕೊತೀರಾ? ಏನಾಯಿತು, ಒಂದು ಸ್ಟೇಜ್ ಮೇಲೆ ನಮ್ಮ ವಿಷ್ಣುವರ್ಧನ್ ಹೋಗ್ತಾರೆ, ಹಾಡು ಹೇಳ್ಬೇಕು, ಅವ್ರಿಗೆ ಶಬ್ದನೇ ಹೊರಡಲ್ಲ. ಅಥವಾ ನೀವು ಈ ರಿಯಾಲಿಟಿ ಶೋನಲ್ಲಿ ನೋಡಿರ್ಬೋದು, ಮಕ್ಕಳು ಅಲ್ಲಿ ಹೋಗ್ತಾರೆ, ನಿಂತ್ಕೋತಾರೆ, ಆ ಒಂದು ಒತ್ತಡ ಇರುತ್ತಲ್ಲ, ಅದು ಧ್ವನಿ ಮೇಲೆ ಪರಿಣಾಮ ಬೀರುತ್ತೆ. ಆ್ಯಂಡ್ ಒಂದು ಕೇಸು ಸ್ನೇಹಿತರೆ, ನೀವು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರ ಸಂದರ್ಶನ ಕಲಾಮಾಧ್ಯಮದಲ್ಲಿ ಗಮನಿಸಿದ್ರೆ, ಅವ್ರ ತಮ್ಮ ಅನುಭವ ಹೇಳಿದರು. ಅವರು ಸಿನಿಮಾ ನಟ ಆಗಿ ಫೇಮಸ್ ಆದಾಗ ರಾಜಕಾರಣಕ್ಕೂ ಬಂದುಬಿಡ್ತಾರೆ, ಒಟ್ಟೊಟ್ಟಿಗೆ ಎರಡನ್ನು ನಿಭಾಯಿಸೋಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಒಂದು ಅಕ್ಷರ ಮಾತು ಹೊರಡಲ್ಲ. ರಾಜ್ಕುಮಾರ್ ಸಿನಿಮಾದಲ್ಲಿ ಅವ್ರು ಅಭಿನಯಿಸಿದ್ರೆ ಡಬ್ಬಿಂಗ್ ಮಾಡಬೇಕು, ಕರೆದಾಗ ಹೋಗೋಕ್ಕಾಗಲ್ಲ ಅವ್ರಿಗೆ. ಸೊ ಅವಾಗ ಅವರು ಏನು ಮಾಡ್ತಾರೆ, ಕನ್ಸಲ್ಟ್ ಮಾಡಿದಾಗ ಇಲ್ಲ ಇದು ಒತ್ತಡದಿಂದ ಆಗಿರೋದು ಹೇಳಿ ಅವ್ರಿಗೆ ಮುಂಬೈನಲ್ಲಿರೋ ಚಿಕಿತ್ಸೆ ಕೊಡಿಸ್ತಾರೆ ಅವ್ರಿಗೆ, ಆ ಥರದ್ದೇನೋ ಇದೆ. ಸೊ ಇಟ್ ಹ್ಯಾಪನ್ಸ್. ಹೌದು, ನಮ್ಮ ಡಾಕ್ಟರ್ ಗೋಪಿಶಂಕರ್ ಅವರು ಏನು ಅಂತ ಹೇಳಿದ್ರೆ, ಅವರು ಸಾಮಾನ್ಯ ಈ ಥರ ಪೇಷಂಟ್ಗಳನ್ನ ನೋಡ್ತಾ ಇರ್ತಾರೆ. ಏನು ಅಂದರೆ ಮನೆಯಲ್ಲಿ ಅತ್ತೆ ಸೊಸೆ ಜಗಳ. ಸರಿ, ಏನು ಮಾಡ್ತಾರೆ, ಸೊಸೆ ತವ್ರ ಮನೆಗೆ ಬರಬೇಕು. ಸೊ ತವ್ರ ಮನೆಗೆ ಹೋಗ್ಲಿಕ್ಕೆ ಅತ್ತೆ ಬಿಡಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಈ ಸಮ್ಮರ್ ಹಾಲಿಡೇಸಲ್ಲಿ ಇದ್ದಕ್ಕಿದ್ದಂಗೆ ಅವ್ರು ಧ್ವನಿ ನಿಂತೋಗ್ಬಿಡುತ್ತೆ. ಆಗ ಮೈಸೂರಿಗೆ ಹೋಗಬೇಕು, ಮೈಸೂರಲ್ಲಿ ತವ್ರ ಮನೆ ಇದೆ, ಬರ್ತಾರೆ. ಆಮೇಲೆ ಏನು ಅಂತ ಹೇಳಿದ್ರೆ, ಅದೊಂದು ಮಾಧ್ಯಮ ಅವರಿಗೆ. ಸೊ ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ, ನಮಗೆ 2-3 ಸಲ ನೋಡಿದಾಗ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಎಲ್ಲ. ಆಮೇಲೆ ಇವರೆಲ್ಲ ಏನು ಮಾಡ್ತಾರೆ, ಧ್ವನಿ ಹೊರಡಲ್ಲ. ಕೆಮ್ಮು ಅಂತ ಹೇಳಿದ್ರೆ ಕೆಮ್ತಾರೆ. ಯಾವಾಗ ಚೆನ್ನಾಗಿ ಕೆಮ್ಮು ಬರುತ್ತೆ ಅಂದರೆ ಧ್ವನಿಗೆ ಬೇಕಾಗಿರೋದೆಲ್ಲ ಚೆನ್ನಾಗಿದೆ, ಮಾನಸಿಕ ಒತ್ತಡದಿಂದ ಈ ಥರ ಆಗಿದೆ, ಆಯಿತಾ. ಇನ್ನೊಂದು ಮಗು ಸ್ಕೂಲ್ಗೆ ಹೋಗಬೇಕು, ಇದ್ದಕ್ಕಿದ್ದಂಗೆ ಆ ಮಗು ಎಕ್ಸಾಮು ಫೇಸ್ ಮಾಡಬೇಕು. ಮಾರನೇ ದಿನ ಅವನಿಗೆ ಟೆನ್ಷನ್ನು, ಮಾತು ನಿಂತೋಯ್ತು. ಸೊ ಅವನು ಎಕ್ಸಾಮ್ಗೆ ಹೋಗಲ್ಲ. ಇನ್ನೊಂದು ಹುಡುಗ ನಮಗೆ ಬಂದಿದ್ದವನು, ಅವನು ಹೋಗ್ತಾ ಇದ್ದ, ಅದೆಲ್ಲ ಒಂದು ಡೆಡ್ ಬಾಡಿ ನೋಡಿದ ತಕ್ಷಣ ಅವನಿಗೆ ಭೀತಿ ಆಯಿತು, ಮಾತು ನಿಂತೋಯ್ತು. ಸೊ ಇವೆಲ್ಲ ಮಾನಸಿಕವಾಗಿ ಒತ್ತಡ ಬಂದು ಮೊದಲನೇ ಪರಿಣಾಮ ಧ್ವನಿ ಮೇಲೆ.
ಬಿಡೋದು. ಮೇಡಮ್, ಈ ಉದಾಹರಣೆಗೆ ನಾವು ಸಿನಿಮಾಗಳಲ್ಲಿ ಗಮನಿಸ್ತೀವಲ್ಲ, ಇದಕ್ಕಿದಂಗೆ ಅವ್ರ ತಂದೆ ಸಾವನ್ನು ನೋಡ್ಬಿಡುತ್ತೆ ಅಂದ್ಬಿಟ್ಟು ಅಂದ್ಬಿಟ್ಟು ಮಾತು ನಿಂತೋಗುತ್ತೆ, ಆ ಮಾತು ಬರ್ಸಕ್ಕೆ ಅಂತ ಹೀರೋ ಬರ್ತಾನೆ, ಇದೆಲ್ಲ ಆಗುತ್ತೆ. ಅದು ಏನಂದರೆ ಈ ಸಿನಿಮಾ ಕ್ಷೇತ್ರದವರು ನನಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಈ ಸಿನಿಮಾ ಮಾಧ್ಯಮದ ಮೇಲೆ. ಬಟ್ ಏನಂದರೆ ಅವರು ತೊಂದರೆಯ ಒಂದು ಮಜಲು ಮಾತ್ರ ತೋರಿಸ್ತಾರೆ ಹೊರತು ತೊಂದರೆ ನಿಜವಾಗ್ಲೂ ಯಾಕಾಯಿತು, ಅದ್ರದ್ದು ಪರಿಣಾಮ ಏನು, ಯಾವುದನ್ನು ಒಂದು ವಿವರವಾಗಿ ನಮ್ಮ ಹತ್ರ ಬಂದು ಕೇಳಿಕೊಂಡು ಸಿನಿಮಾ ಮಾಡಲ್ಲ. ಅವ್ರಿಗೆ ತಕ್ಕ ಹಾಗೆ ಮಾಡ್ಕೊಳ್ತಾರೆ. ನಾನು ತಾರೆ ಜಮೀನ್ ಸಿನಿಮಾ ಮಾಡಿದ್ರಲ್ಲ, ಅದರಲ್ಲಿ ವೃತ್ತಿಪರರನ್ನೆಲ್ಲ ಸಂದರ್ಶನ ಮಾಡಿ ಯಾವ ಥರ ಕಾರಣ ಇದೆ, ಹೇಗೆ ಪರಿಹಾರ, ಹಾಗೆ ಇನ್ನೊಂದು ಮೂವಿ ಮಾಡಿದ್ರು, ತುಂಬ ಒಳ್ಳೆ ನಿರ್ದೇಶಕರು, ಅಂಜಲಿ ಸಿನಿಮಾ ಮಾಡಿದ್ರು. ಏನಾಯಿತು, ಅದರಲ್ಲಿ ಆ ಮಗು ಸತ್ತು ಹೋಯಿತು. ಅದೆಲ್ಲ ನಮಗೆ ಆ ಮಗು ಸಾಯಲಿಕ್ಕಿಂತ ಮುಂಚೆ ಆ ಒಂದು ಬುದ್ಧಿಮಟ್ಟ ಕಡಿಮೆ ಇರೋ ಮಗುಗೆ ತರಬೇತಿ ಕೊಡಬೇಕು, ಆ ಥರ ಎಲ್ಲ ನಾವು ಸಂದೇಶ ಕೊಡಬೇಕು ಸಿನಿಮಾ ಮಾಧ್ಯಮದ ಮೂಲಕ. ಸಾವು ಪರಿಹಾರ ಅಲ್ಲ, ಸಾವು ಇದರ ಕೊನೆ ಅಲ್ಲ, ಬದುಕೋದು ಕೊನೆ. ಎಷ್ಟೊಂದು ಸಿನಿಮಾಗಳು ನೋಡಿ, ಅದರಲ್ಲಿ ತೊಂದರೆಯನ್ನು ತೋರಿಸ್ತಾರೆ. ಈಗ ಸುಪ್ರಭಾತ ಸಿನಿಮಾ, ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು. ದಿನೇಶ್ ಬಾಬು ಅವರು, ಹೌದು, ಬಿಕ್ಕಳಿಕೆ, ಒತ್ತಡ ಜಾಸ್ತಿ ಆಗುತ್ತೆ. ಆದರೆ ಬಹುಶಃ ವಿಷ್ಣುವರ್ಧನ್ ಆ ಕ್ಯಾರೆಕ್ಟರು ನಮ್ಮ ಮೈಸೂರಲ್ಲೇ ಎಲ್ಲ ಶೂಟಿಂಗ್ ಮಾಡಿದ್ದು, ನಮ್ಮ ಚಾಮುಂಡಿ. ಅಕಸ್ಮಾತ್ ಇಲ್ಲಿಗೆ ಬಂದಿದ್ರೆ ಅವರು ಸ್ವಲ್ಪ ತರಬೇತಿ ತಗೊಂಡು ಆಮೇಲೆ ಸುಹಾಸಿನಿಗೆ ಪ್ರಪೋಸ್ ಮಾಡಿದ್ರು ಅಂತ ಸಿನಿಮಾ ನನ್ನ ಕಡೆಯಿಂದ ನಾನು ಮಾರ್ಪಾಡು ಮಾಡ್ತಿದ್ದೆ. ಈ ಥರ ಎಷ್ಟೊಂದು ಸಿನಿಮಾ ನನ್ನ ಹತ್ರ ಇದೆ. ಯಾವ ಥರ ಮಾರ್ಪಾಡು ಮಾಡ್ಬೋದು ಅಂದರೆ ಎಲ್ಲಾರನ್ನೂ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಆ ಸಿನಿಮಾಕ್ಕೆ ಒಂದು ಟ್ವಿಸ್ಟ್ ಕೊಡ್ಬೋದಿತ್ತು. ಸೊ ಇಲ್ಲಿ ನಾವು ಬೇಸಿಕಲಿ ಧ್ವನಿನ ಅಳತೆ ಮಾಡ್ತೀವಿ, ಮತ್ತು ಧ್ವನಿಗೆ ಸಂಬಂಧಪಟ್ಟದ್ದು ನಾನು ನಿಮಗೆ ತೋರಿಸ್ತೀನಿ. ಆ ಧ್ವನಿ ಬರಬೇಕು ಅಂದರೆ 2 ನರಗಳು ನಾನು ಏನು ಹೇಳಿದೆ, ಧ್ವನಿ ತಂತು ಯಾವ ಥರ ಅಂತ, ಆಗ ನಿಮಗೆ ಅರ್ಥ ಆಗುತ್ತೆ ಯಾತಕ್ಕೆ ಇದು ಅಂತ ಹೇಳಿ. ಈಗ ಅವ್ರಿಗೆ ಹೋಗಿ ಸರ್ ಚೆನ್ನಾಗಿ ಉಸಿರು ತಗೊಂಡು ಆ ಅಂತ ಹೇಳಬೇಕು. ತಗೊಂಡು ಹೋಲ್ಡ್ ಮಾಡಬೇಕಾ? ಇಲ್ಲ, ಬಿಡಬೇಕು. ಬಿಡುವಾಗ ಆ ಅಂತ ಉದ್ದಕ್ಕೆ ಹೇಳಿ. ಹೇಳಿ ಸರ್. ಸರ್ ಈಗ ಏನು ಮಾಡಿದ್ದೀವಿ ಅಂದರೆ ಅವ್ರದ್ದು ಆನು ಒಂದು ಫೊನೇಷನಲ್ಲಿ ಹೇಳಿಬಿಟ್ಟು ಅವರು ಒಂದೇ, ನಾನು ಏನು ಮಾಡಿಲ್ಲ, ಒಂದು ಕ್ಲಿಕ್ ಮಾತ್ರ ಮಾಡಿದ್ದು. ಈ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾನು ಹೇಳಿದ್ನಲ್ಲ ಮುಂಚೆ, ಅವ್ರದ್ದು ಪಿಚ್ ಹೆಂಗಿರಬೇಕು, ಮತ್ತು ಲೌಡ್ನೆಸ್ ಹೆಂಗಿರಬೇಕು, ಮತ್ತು ಅವ್ರ ಕ್ವಾಲಿಟಿ ಹೆಂಗಿರಬೇಕು ಅಂತಾಗ ನಮಗೆ ಇದು 33 ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ನಮ್ಮ ಧ್ವನಿಯಲ್ಲಿ ಟೋಟಲಿ 33 ಪ್ಯಾರಾಮೀಟರ್ಸ್ ಇರುತ್ತೆ. ಆ 33 ಪ್ಯಾರಾಮೀಟರ್ಸು ಇನ್ಫಾರ್ಮೇಷನ್ ಇದು ನಮ್ಗೆ ಕೊಟ್ಬಿಡುತ್ತೆ ಯಾವುದರಲ್ಲಿ ಅವ್ರು ತೊಂದರೆ ಆಗ್ತಾ ಇದೆ ಅಂದಾಗ. ಫಾರ್ ಎಕ್ಸಾಂಪಲ್, ಇವ್ರಿಗೆ ನಾರ್ಮಲಿ ಅವ್ರು ಕೇಳುವಾಗನೇ ಅವ್ರ ಧ್ವನಿಯಲ್ಲಿ ಸ್ವಲ್ಪ ಗರ್ಕಶ ಇದೆ, ಅವ್ರ ಧ್ವನಿ ಮಧುರವಾಗಿ ಇಲ್ಲ, ಧ್ವನಿಯಲ್ಲಿ ಗರ್ಕಶ ಇದೆ. ಸೊ ಗರ್ಕಶ ಇದ್ದಾಗ ಏನಾಗುತ್ತೆ, ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ ಯಾವ ಪ್ಯಾರಾಮೀಟರ್ಸ್ ಅಫೆಕ್ಟೆಡ್ ಆಗಿದೆ ಅಂತಾನೆ ನಾವು ಚೆಕ್ ಮಾಡಬೇಕಾಗಿರೋದು. ಕಾರಣ ಏನು ಅಂತ ಹುಡುಕಬೇಕು. ಸೊ ಆ ಹುಡುಕಕ್ಕೆ ಇದು ಏನು ಮಾಡಿತ್ತು, ನನಗೆ ಕನ್ಫರ್ಮ್ ಮಾಡಿತ್ತು. ಫಸ್ಟ್ ಲೆವೆಲ್ ಆಫ್ ಕನ್ಫರ್ಮೇಷನ್ ಇಲ್ಲಿ ಕೊಡ್ತು, ಏನೋ ತೊಂದರೆ ಇದೆ ಅಂತ ಕೊಡ್ತು. ಇಲ್ಲಿ ನೋಡಿದಾಗ ಇಲ್ಲಿ ಏನು ಗ್ರೀನ್ ಕಲರ್ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದೆಲ್ಲ ನಾರ್ಮಲ್ ಪ್ಯಾರಾಮೀಟರ್ಸ್, ನಾರ್ಮಲ್ ಒಳಗಡೆ ಬರಬೇಕು. ಏನೇನು ರೆಡ್ ಕಲರಲ್ಲೇ ಬಂದಿದೆಯಲ್ಲ ಅದೆಲ್ಲ ಡಿವಿಯಂಟ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಸೊ ಗರ್ಕಶ ಇದ್ದಾಗ ಏನಾಗುತ್ತೆ ಅಂದರೆ, ನಾವು ಕೆಲವು ನಾಯ್ಸ್ ರಿಲೇಟೆಡ್ ಪ್ಯಾರಾಮೀಟರ್ಸ್ನು ಚೆಕ್ ಮಾಡ್ತೀವಿ. ಧ್ವನಿಯಲ್ಲಿ ಗರ್ಕಶ ಬರೋಕ್ಕೆ ನಾಯ್ಸು ಇರುತ್ತೆ. ಸೊ ಆ ಪ್ಯಾರಾಮೀಟರ್ಸ್ ನೋಡಿದಾಗ ಏನಾಗುತ್ತೆ, ಇದೆಲ್ಲ ಅಫೆಕ್ಟೆಡ್ ಅಂತ ತೋರಿಸುತ್ತೆ. ಹಂಗಂದರೆ ಏನಂತ ಇಂಡಿಕೇಟ್ ನನಗೆ ಮಾಡುತ್ತೆ ಅಂದರೆ, ಅಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಸೊ ಅದನ್ನ ಫರ್ದರ್ ಇವ್ಯಾಲ್ಯೂಯೇಟ್ ಮಾಡಿ ಅಂತ ಹೇಳುತ್ತೆ. ಸೊ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ಕಂಡುಹಿಡಿದು ಚಿಕಿತ್ಸೆನೂ ಮಾಡ್ಬೋದು. ಈ ಕರ್ಕಶತನ ತೆಗೆಯಕ್ಕೆ ಸಾಧ್ಯ ಇದೆ. ಕರ್ಕಶ ಯಾವುದು, ಈಗ ಕಾಸು ನಾವು ಕಂಡುಹಿಡಿಯಕ್ಕೆ ಹುಡುಕಕ್ಕೆ ಹೋದಾಗ ಮೇಡಮ್ ಆಲ್ರೆಡಿ ಹೇಳಿದ್ರು ಹಲವಾರು ಕಾರಣಗಳೇ ಇರುತ್ತೆ ಅಂತ. ಕರ್ಕಶ ಯಾವುದಕ್ಕೋಸ್ಕರ ಬಂದಿತ್ತು, ಒಂದು ಸಿಂಪಲ್ ರೀಸನ್ ಹೇಳಬೇಕಾದ್ರೆ, ಯಾರು ತುಂಬ ಧ್ವನಿನ ಜಾಸ್ತಿ ಉಪಯೋಗ ಮಾಡ್ತಾರೋ, ಮಿಸ್ಯೂಸ್ ಆ್ಯಂಡ್ ಅಬ್ಯೂಸ್ ಅಂತ ಹೇಳ್ತೀವಿ. ಇದು ನಾರ್ಮಲಿ ಎಲ್ಲರೂ ಮಾಡೋದು, ಸುಮ್ಮನೆ ಕೂಗಾಡೋದು, ಕಿರ್ಚಾಟ, ಇದು ಧ್ವನಿ ಸಮಸ್ಯೆಗೆ ಫಸ್ಟ್ ಆಗುವ ಸಮಸ್ಯೆ ಇದರಿಂದ. ಸೊ ಅದು ಅವ್ರ ಅಭ್ಯಾಸದಿಂದ ಆಗಿರೋದ್ರಿಂದ ಅದು ಸಮಸ್ಯೆ ಬಂದೇ ಬರುತ್ತೆ. ಸೊ ಪರಿಹಾರನೂ ಅದನ್ನೇ ಏನು ಮಾಡ್ತೀವಿ ಅಂದರೆ ಧ್ವನಿ ಥೆರಪಿ ಅಂತ ಹೇಳ್ತೀವಿ. ಯಾಕೆಂದರೆ ಅವ್ರ ಅಭ್ಯಾಸ ಆ ಥರ ಇದೆ, ಕೂಗಾಡೋದು, ಕಿರ್ಚಾಡೋದು. ಈಗ ಟೀಚರ್ಗೆ ಹೋಗ್ಬಿಟ್ಟು ನೀವು ಮಾತಾಡಬೇಡಿ, ಹೇಳ್ಕೊಡ್ಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಹೌದು, ಭಾಷಣ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಮಾಡೋ ಕೆಲಸನೇ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಕರೆಕ್ಟಾಗಿ ವಿಧಾನದಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಡ್ಬೇಕು. ಈಗ ನಾನು ಮಾತಾಡೋದು ಜಗಳ ಮಾಡ್ದಂಗೆ ಇರುತ್ತೆ. ಯಾಕದು, ನಾನು ಕೂಲಾಗಿ ಮಾತಾಡ್ತೀನಿ ಮಕ್ಳ ಹತ್ರನೇ. ಎಲ್ಲನೂ ಸಾಂಬಾರು ಸರಿ ಇಲ್ಲ, ಚಟ್ನಿ ಸರಿ ಇದೆ, ಊಟ ಚೆನ್ನಾಗಿದೆ ಅಂತ ಹೇಳಿದ್ರು ಅದು ನನಗೆ ಅಬ್ನಾರ್ಮಲ್ ಆಗಿರುತ್ತೆ. ಇದು ಕೆಲವು ಕಾರಣಗಳು ನಾವು ಹೇಳ್ಬೋದು ಇದಕ್ಕೆ. ಫಾರ್ ಎಕ್ಸಾಂಪಲ್, ಟೀಚರು
ಇದ್ದರೆ ಅವ್ರ ಮನೆಯಲ್ಲೂ ಬಂದು ಹಂಗೆ ಮಾತಾಡ್ತಾರೆ. ಮನೆಯಲ್ಲಿ ಮಕ್ಕಳ ಹತ್ರ ಹೇಳ್ಕೊಟ್ಟು ಜೋರಾಗಿ ಹೇಳ್ಕೊಟ್ಟು ಅದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅವರು. ಅದ್ರ ಅಭ್ಯಾಸ. ಈಗ ನೀವು ಹೇಳಿದ್ರಿ ನಾನು ಜೋರಾಗೆ ಮಾತಾಡ್ತೀನಿ ಅಂತ ಬೇರೆಯವ್ರು ಹೇಳ್ತಾರೆ. ಹಂಗಂದ್ರೆ ಏನಂದ್ರೆ ನೀವು ಹಂಗೆ ಮಾತಾಡೋ ಅಭ್ಯಾಸ ಇರುತ್ತೆ. ಸೊ ಅದು ಎಲ್ಲ ಸಿಚುವೇಶನಲ್ಲೂ ಅದು ಹಂಗೆ ಹೋಗುತ್ತೆ. ಬಟ್ ನಾನು ಎಲ್ಲ 24 hours ಆ ಒಂದು ಸ್ಕೇಲಲ್ಲೇ ಮಾತಾಡ್ತೀನಿ. ಯಾಕಂಗೆ ಕಮ್ಮಿ ಮಾಡ್ಕೋಬೋದಾ? ಕಮ್ಮಿ ಮಾಡ್ಕೋಬೋದು. ಬಟ್ ಅದು ಯಾರು ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿಲ್ಲ. ನಿಮಗೆ ಆ ಥರ ತೊಂದರೆ ಆಗ್ತಾ ಇದೆ ಅಂತ ಯಾರು ಬಂದು ನಿಮಗೆ ಹೇಳಿಲ್ಲ. ಓಕೆ ಆಯ್ತಾ, ನೀವು ಕೇಳ್ಕೊಳ್ಳೋದ್ರಿಂದ ಅದು ಆಗ್ತಾ ಇರೋ ಕಾರಣದ ಹೊತ್ತು. ಬಟ್ ಅದು ಬೇರೆ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ, ನಿಮಗೂ ತೊಂದರೆ ಆಗ್ತಾ ಇರಲಿಲ್ಲ. ಆ ಕಾರಣದಿಂದ ನೀವು ಅದಕ್ಕೆ ಮುಂದುವರ್ಸ್ಕೊಂಡು ಹೋದ್ರಿ. ಒಂದಿನಕ್ಕೆ ವಾಸಿ ಆಗಲ್ಲ, ಅದು ಬೇರೆ ವಿಚಾರ. ಇದಕ್ಕೆ ಪರಿಹಾರ ಏನಂದ್ರೆ ಲೋನ್ ಕೊಟ್ಟೋರ್ ಮೇಲೆ ಪ್ರೀತಿಯಿಂದ ಚೆನ್ನಾಗಿದೆಯಾ ಬಾ ಊಟ ಮಾಡಿಸ್ತೀನಿ ಬಾ ಅಂತ ಅಂದಾಗ ದೇವರನೇ ದುಡ್ಡು ಕೊಡಲ್ಲ ಅವನು. ದುಡ್ಡು ಕೊಟ್ಬಿಟ್ಟು ಅಣ್ಣ ಬಾಮ್ಮ ನಾನು ದುಡ್ಡು ಕೊಡೋಣ ನೀನು ಕೈ ಮುಗಿದೀನಿ ಕಾರಣ ಅಂದ್ರೆ ಈಗಿನ ಕಾಲದಲ್ಲಿ ಕೊಡ್ತಾರ. ಅದನ್ನೇನೆ ಅಬ್ಯೂಸಿವ್ ಬಿಹೇವಿಯರ್ ಅಂತ ನಾವೆಲ್ಲ ನೀವು ಹೇಳಿದ್ರಲ್ಲ, ಕಿರ್ಚಾಡ್ತಾರೆ ಅಂತ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಅವರು ಜಾಬ್ ಡಿಮ್ಯಾಂಡ್ ಮಾಡುತ್ತೆ. ಅದು ಪ್ರೊಫೆಷನಲ್ ಡಿಮ್ಯಾಂಡ್. ಅದೇ ಮೇಡಮ್ ಹೇಳಿದ್ರು, ಪ್ರೊಫೆಷನಲ್ ಡಿಮ್ಯಾಂಡ್ ಮಾಡುತ್ತೆ. ಈಗ ಹಾಡುಗಾರರಿಗೆ ಹೋಗ್ಬಿಟ್ಟು ಅವರು ಒಂದು ಆರ್ಕೆಸ್ಟ್ರಾ ಕೊಡ್ತಾರೆ ಅಂದರೆ ನಾನು 2 ಹಾಡು ಆಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಸ್ಟೇಜ್ ಆರ್ಟಿಸ್ಟಿಗೆ ಹೌದು ಅವನ ಮಾತನ್ನ ದೂರದವರೆಗೂ ಕೇಳಿಸ್ಬೇಕು. ಹೌದು, ಮೆತ್ತಗೆ ಮಾತಾಡೋದಕ್ಕೆ. ಹೌದು. ಈಗ ಇವರು ಹಿರಿಯ ಕಲಾವಿದರು ಬಂದಿರೋದ್ರು. ಅವ್ರ ಕನ್ಸರ್ನ್ ಏನಂದ್ರೆ ನನ್ನ ಧ್ವನಿ ಚೆನ್ನಾಗಿದೆ ನನಗೆ ಗೊತ್ತು, ಬಟ್ ಇದನ್ನ ನಾನು ಮೇಂಟೈನ್ ಮಾಡ್ಕೋಬೇಕು. ಈಗ ನೀವು ಥಿಯೇಟರ್ ಆರ್ಟಿಸ್ಟ್ ಹೋಗ್ಬಿಟ್ಟು ನೀವು ಜೋರಾಗಿ ಡೈಲಾಗ್ ಹೇಳ್ಬೇಡಿ ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಪ್ರೊಫೆಷನ್ ಇಂದ ಹೋಗುತ್ತೆ. ಅವ್ರಿಗೆ ಕೆಲವರಿಗೆ ಅದರಿಂದನೇ ಜೀವನ ನಡೀತಾ ಇರುತ್ತೆ. ಅದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ನಾವು. ಸೊ ಅದಕ್ಕೆ ಐಡೆಂಟಿಫೈ ಮಾಡಿಬಿಟ್ಟು ಹೆಂಗೆ ನಾವು ಅದನ್ನ ಕರೆಕ್ಟಾಗಿ ಮಾಡಬೇಕು ಅಂತ ವಿಧಾನ ಹೇಳ್ಕೊಡ್ಬೇಕು. ಸೂಪರ್, ವೆರಿ ನೈಸ್. ಕೇಳಿದೆ ಅಲ್ವಾ ಧ್ವನಿ ಬರೋದು. ಸೊ ಇದೆರಡು ಧ್ವನಿ ತಂತುಗಳು. ಈ ಗಂಟ್ಲಲ್ಲಿ ಇರೋಂಥದ್ದು ಇವೆರಡು ಧ್ವನಿ ತಂತುಗಳು. ರೈಟ್ ಓಕಲ್ ಫೋಲ್ಡು, ಲೆಫ್ಟ್ ಓಕಲ್ ಫೋಲ್ಡು ಅಂತ ಹೇಳ್ತೀವಿ. ಇವೆರಡು ಮಧ್ಯಕ್ಕೆ ಬಂದ ಹಿಂಗೆ ಹೋಗುತ್ತೆ. ಜಸ್ಟ್ ಹೀಗೆ ವೈಬ್ರೇಟ್ ಆದಾಗ ಧ್ವನಿ ಬರ್ತಾ ಇರೋದು. ಅಕಸ್ಮಾತ್ ಈ ಧ್ವನಿ ತಂತುನಲ್ಲಿ ಅಥವಾ ಈ ಧ್ವನಿ ತಂತುನಲ್ಲಿ ಮೇಲ್ಗಡೆ ದುರ್ಮಾಂಸ ಬೆಳೆದ್ರೆ, ಯಾಕೆ ಬೆಳೆಯುತ್ತೆ ಅಂದರೆ ತುಂಬ ಜೋರಾಗಿ ಕಿರ್ಚೋದು ಮಾಡೋದು. ಆವಾಗ ನೋಡಿ ಈ ಫೋಟೋಸ್ಗಳಲ್ಲಿ ಇದರಲ್ಲಿ ಇವೆರಡು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೇಲೆ ದುರ್ಮಾಂಸ ಬೆಳೆದ್ಬಿಟ್ಟಿದೆ. ಕ್ಯಾನ್ಸರ್ ಪೂರ್ತಿ ದುರ್ಮಾಂಸ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿ ಒಂದು ಕಡೆ ಬೆಳ್ಕೊಂಡಿದೆ. ಸೊ ಇವೆಲ್ಲನೂ ಏನು ಅಂದರೆ ದುರ್ಮಾಂಸಗಳು ಬೇರೆ ಬೇರೆ ಬೆಳ್ಕೊಂಡ್ಬಿಟ್ಟಾಗ ಯಾವ ಥರ ಆಗುತ್ತೆ. ಈ ಚಿತ್ರದಲ್ಲಿ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಧ್ವನಿ ಹೇಗೆ ಬರುತ್ತೆ ಅಂತ ಇದೆ. ಇಲ್ಲಿ ಅಕಸ್ಮಾತು ಇಲ್ಲಿ ನಾವು ಏನು ಹೇಳ್ತೀವಿ, ಧ್ವನಿ ಪೆಟ್ಟಿಗೆ ಇದನ್ನು ತೆಗೆದುಬಿಟ್ಟು ಇಲ್ಲಿ ಒಂದು ತೂತ್ ಮಾಡಿದ್ದಾರೆ. ಹೇಳಿದ್ನಲ್ಲ, ಈಗ ನಾವು ತೋರಿಸ್ತಾ ಇರೋದು ಇಲ್ಲಿ ಬಂದ ಒಬ್ಬರು ಪೇಷಂಟು, ಅವರಿಗೆ ಧ್ವನಿ ತಂತುನ ತೆಗೆದುಬಿಟ್ಟಿದ್ರು. ನಾವು ಅವರಿಗೆ ಕೃತಕ ಧ್ವನಿ ಪೆಟ್ಟಿಗೆ ಕೊಟ್ಬಿಟ್ಟು ಅವರಿಗೆ ಮಾತಾಡೋದನ್ನು ಕಲಿಸಿದ್ದೀವಿ. ಮಷೀನು, ಆ ಮೆಷಿನ್ ಇಟ್ಕೊಂಡು ಮಾತಾಡ್ತಾರೆ. ಈಗ ಧ್ವನಿ ಪೆಟ್ಟಿಗೆ ಅದು ಕೈಲಿರೋದು ಏನು ಮಾಡ್ತಾ ಇರ್ಲಿಲ್ಲ ಮುಂಚೆ, ಈಗ ಮೆಷಿನ್ ಯೂಸ್ ಮಾಡಬೇಕು. ಓಕೆ, ಯಾಕೆ ಇನ್ನೂ 50% ಕಮ್ಮಿ ಅನಿಸ್ತಾ ಇದೆ ನಿಮಗೆ? ಬಟ್ ಅದರ್ವೈಸ್ ನಿಮಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆನಾ? ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಈ ಮಷಿನ್ ಯೂಸ್ ಮಾಡಕ್ಕೆ ನಿಮಗೆ ಚೆನ್ನಾಗಿ ಅನ್ಸುತ್ತಾ? ಈಸಿ ಅನ್ಸುತ್ತಾ ಏನ್ ಕಷ್ಟನಾ ಮಷಿನ್ ಯೂಸ್ ಮಾಡಕ್ಕೆ? ಮತ್ತೆ ಹೇಳಿ ಸ್ಲೋ ಆಗಿ. ಏನು ತೊಂದರೆನೇ ಇಲ್ಲ. ಮೊದಲು ನಾರ್ಮಲ್ ಆಗಿದ್ರು, ಆಮೇಲೆ ಕ್ಯಾನ್ಸರ್ ಬಂತು. ನಾವು ಹೆಣ್ಮಕ್ಳಿಗೆ ಬೇರೆ ಬೇರೆ ಭಾಗದಲ್ಲಿ ಕ್ಯಾನ್ಸರ್ ಹಾಗೆ ಗಂಡಸರಿಗೆ ಯಾಕಂದ್ರೆ ಸ್ವಲ್ಪ ಧೂಮಪಾನ ಮದ್ಯಪಾನ ಎಲ್ಲ ಇರೋದ್ರಿಂದ ಅದು ಬಂದಮೇಲೆ ಅದು ತೆಗೆದುಬಿಟ್ರಲ್ಲ, ತೆಗೆದ ಮೇಲೆ ಅವ್ರು ನಮ್ಮ ಹತ್ರಕ್ಕೆ ಬರ್ತಾರೆ. ನಮ್ಮ ಹತ್ರ ಬಂದಾಗ ನಮಗೆ 3 ವಿಧಾನ ಇದೆ. ಒಂದು ವಿಧಾನ ಏನು ಅಂತ ಹೇಳಿದ್ರೆ, ಈ ಒಂದು ತೂತು ಮಾಡಿದಾರಲ್ಲ, ಈಗ ನಾನು ತೋರಿಸಿದ್ನಲ್ಲ ಅವ್ರ ತೂತು, ಆ ತೂತು ಅಲ್ಲಿ ನಾವು ಹೀಗೆ ಬೆರಳಿಟ್ಕೊಂಡು ನಾವು ಅನ್ನನಾಳದ ಮುಖಾಂತರ ಅವರಿಗೆ ಉಸು ತಗೊಂಡು ಮಾತಾಡೋಕ್ಕೆ ಹೇಳ್ಕೊಂಡು, ಸ್ವಲ್ಪ ಅದು 10-15 ದಿನ ಬರಬೇಕಾಗತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಅವ್ರು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇನ್ನೊಂದು ವಿಧಾನ, ಆ ಒಂದು ನಾಳ ಇರುತ್ತಲ್ಲ ಅಲ್ಲಿಗೆ ನಾವು ಒಂದು ಪ್ರಾಸೆಸಸ್ ಅಂತ ಒಂದು ಪುಟ್ಟದು ಒಂದು ಟ್ಯೂಬ್ ಹಾಕ್ತೀವಿ. ಅದಕ್ಕೆ ಇನ್ನೊಂದು ಸರ್ಜರಿ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಇವೆರಡನ್ನೂ ಯಾವುದು ಸೂಟ್ ಆಗ್ತಾ ಇಲ್ಲ ಅಂತ ಅನ್ನಿಸಿದಾಗ ನಾವು 3ನೇ ವಿಧಾನ, ಈ ಒಂದು ಕೃತಕವಾದ ಒಂದು ಮಿಷಿನ್ ಕೊಡ್ತೀವಿ. ಆ ಮಿಷನ್ನ ಇಟ್ಕೊಂಡು ನೀವು ಹೇಳಿದಾಗೆ ಇದರಲ್ಲಿ ನಿಮಗೆ ಧ್ವನಿನಲ್ಲಿ ಏರಿಳಿತ ಬರಲ್ಲ, ಯಾಕಂದರೆ ಅದು ಕೃತಕವಾದ ಧ್ವನಿ, ಏನೂ ಇಲ್ಲ ಅನ್ನೋದಕ್ಕಿಂತ ಒಂದು ಇದನ್ನು ಇಟ್ಕೊಂಡು ಮಾತಾಡ್ಬೋದಲ್ವ. ಸೊ ಹಾಗಾಗಿ ಇನ್ನೊಂದು ನಾನು ಸಂದೇಶ ಕೊಡೋದೇನು ಅಂತ ಹೇಳಿದ್ರೆ,
ಈಗ ನಮ್ಮ ಜೀವನ ಶೈಲಿ ಚೇಂಜ್ ಆಗಿದೆ. ಹಿಂದೆ ಎಲ್ಲ ಹೇಳಬಾರ್ದು, ಬಟ್ ಹೇಳಬೇಕಾಗಿದೆ. ಬರೀ ಗಂಡಸರು ಮದ್ಯಪಾನ ಮಾಡ್ತಾರೆ, ಗಂಡಸರು ಮಾತ್ರ ಸಿಗರೆಟ್ ಸೇಯ್ತಾರೆ ಅಂತ. ನಾವು ಈಗ ನಾಗರಿಕತೆಯ ಉನ್ನತವಾದ ಒಂದು ಮಟ್ಟದಲ್ಲಿ ಹೋಗ್ಬಿಟ್ಟು 20-22 ವರ್ಷದ ಹೆಣ್ಣು ಮಕ್ಕಳಲ್ಲಿ ಈ ಥರ ಸಿಗರೆಟ್ ಸೇಯೋದು ಮತ್ತು ಕುಡಿಯೋದು ಕೆಲವು ಹೆಣ್ಣು ಮಕ್ಕಳಲ್ಲೂ ಸಹ ಇದು ಬಂದ್ಬಿಟ್ಟಿದೆ. ಸೊ ಅವೆಲ್ಲ ಯಾವ ತೊಂದರೆಗೆ ಈಡಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ತೊಂದರೆ ಈಡಾಗುತ್ತೆ. ನಿಮಗೆ ಎಲ್ಲೂ ಇದ್ರ ಬಗ್ಗೆ ಒಂದು ವಿವರ ಸಿಗಲ್ಲ. ಎಲ್ಲ ಕಡೆ ತಂಬಾಕು ತಿನ್ನಿ ಅಂತ ಯಾರೋ 3 ಜನ ಸೂಪರ್ ಸ್ಟಾರ್ಗಳು ಬರ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ. ಆ ತಂಬಾಕು ತಿಂದ ಮೇಲೆ ನಾಲಿಗೆ ಕ್ಯಾನ್ಸರ್ ಬಂದಾಗ ನಾಲಿಗೆ ತೆಗೆದು ಬಿಡ್ತಾರೆ. ನಾಲಿಗೆ ಎಲ್ಲಿರೋದು? ಅದು ನಮ್ಮ ದವಡೆಗೆ ಅಂಟ್ಕೊಂಡಿರೋದು. ಅರ್ಧ ದವಡೆ ಹೋಗುತ್ತೆ. ಆಗ ಮತ್ತೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಅವರಿಗೆ ನುಂಗ್ಲಿಕ್ಕೆ ತೊಂದರೆ ಇರುತ್ತೆ, ಮಾತಾಡ್ಲಿಕ್ಕೆ ತೊಂದರೆ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ಒಂದು ಬೇರೆ ವಿಭಾಗ ಇದೆ. ಅಲ್ಲಿ ಹೋದರೆ ನಿಮಗೆ ಈ ಥರ ಪೇಷಂಟ್ಸ್ಗಳು ಇರ್ತಾರೆ. ಅವ್ರಿಗೇನಂತ ಹೇಳಿದರೆ, ಯಾಕಂದರೆ ನಾಲಿಗೆ ಇಲ್ಲ, ಮ್ಯೂಟು. ಆಮೇಲೆ ಜೊಲ್ಲು ಸುರಿತಾ ಇರುತ್ತೆ. ಯಾಕೆ ಜೊಲ್ಲು ಸುರಿಯುತ್ತೆ ಅಂತ ಹೇಳಿದ್ರೆ, ನಮ್ಮ ನಾಲಿಗೆ ಈಗ ನಾನು ಮಾತಾಡ್ಬೇಕಾದ್ರೆ ನನಗೆ ಯಾವಾಗ ಬರುತ್ತೆ ನುಂಗ್ತೀವಿ, ಅದೇ ನಾಲಿಗೆ ಮೇಲೆ ಹೋಗ್ಬಿಟ್ಟು ಹೆಲ್ಪ್ ಮಾಡುತ್ತೆ. ನಾಲ್ಗೆನೇ ಇಲ್ಲ ಅಂದರೆ ಏನಾಗುತ್ತೆ? ಅದನ್ನೇ ನೋಡಲಿಕ್ಕೆ ನಮ್ಮದು ಒಂದು ವಿಭಾಗ ಇದೆ. ಬನ್ನಿ ಓನಲ್ಲಿಗೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.